ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ಚಂದ್ರಶೇಖರ, ನಿಮ್ಮ ಮನೆ ಮೇಷ್ಟ್ರು. ಇವತ್ತು 9ನೇ ತರಗತಿಯ ನೂತನ ಗದ್ಯ ಪಾಠದ 2ನೇ ಭಾಗ ಹೇಳ್ತಾ ಇದ್ದೇನೆ. ಇದು ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಪಠ್ಯಕ್ರಮದಲ್ಲಿ 7ನೆಯ ಗದ್ಯ ನಾಟಕ ರೂಪದಲ್ಲಿದೆ. ಚೆನ್ನ ಭೈರಾದೇವಿ. ಡಾಕ್ಟರ್ ಗಜಾನನ್ ಶರ್ಮಾ ಅವರು ಈ ನಾಟಕ ಭಾಗವನ್ನು ಬರೆದಿದ್ದಾರೆ. ಮಕ್ಕಳೇ, ಇದನ್ನು ನಾನು 2 ರೀತಿಯಿಂದ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ, ಚರ್ಚಿಸ್ತಾ ಇದ್ದೇನೆ, ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಇದು 2ನೇ ಭಾಗ. ಒಂದು ವೇಳೆ ತಾವು 1ನೆಯ ಭಾಗ ನೋಡದೆ ಹೋಗಿದ್ದರೆ ದಯವಿಟ್ಟು ಅದನ್ನು ಕೂಡ ತಾವು ನೋಡಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ 2ನ್ನು ನೋಡಿದರೆ ತಮಗೆ ಸದುಪಯೋಗ ಆಗ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಮಕ್ಕಳೇ, ಈಗ ನಾನು ಹೆಚ್ಚು ಸಮಯವನ್ನು ತಮ್ಮಿಂದ ತೆಗೆದುಕೊಳ್ಳಾರದೆ ಸ್ವಲ್ಪ ಪೂರ್ವಕತೆ ಹೇಳಬೇಕಲ್ಲ. ಪೂರ್ವಕತೆ ಏನು ಅಂತಂದರೆ, ಚೆನ್ನ ಭೈರಾದೇವಿ ಅಂತಕ್ಕಂಥ ವೀರ ರಾಣಿ, ಅವಳಿಗೆ ಈ ಒಂದು ರೈನಾ ದಿ ಪೆಮೆಂಟಾ ಅಂಥೇಳಿ ಪೋರ್ಚುಗೀಸರು ಕರಿತಾ ಇದ್ರು. ಮೂಲತಃ ಕರಿಮೆಣಸಿನ ರಾಣಿ ಅಂಥೇಳಿ. ಅವಳು ಏನು ಮಾಡ್ತಾ ಇದ್ದಳು, ಭಾರತ ದೇಶದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಈ ಒಂದು ಕರಾವಳಿ ಮತ್ತು ಮಲೆನಾಡಿನ ಘಟ್ಟಗಳಲ್ಲಿ ಬೆಳೀತಕ್ಕಂಥ ಪದಾರ್ಥಗಳು, ಅದು ಕಾಳುಮೆಣಸು, ದಾಲ್ಚಿನ್ನಿ, ಶುಂಠಿ, ಇಂತಹ ಸಂಬಾರ ಪದಾರ್ಥಗಳನ್ನು ವಿದೇಶಕ್ಕೆ ಅವಳು ಕಳುಹಿಸಿಕೊಡ್ತಾ ಇದ್ದಳು, ರಫ್ತು ಮಾಡ್ತಾ ಇದ್ದಳು, ವ್ಯಾಪಾರ ಮಾಡ್ತಾ ಇದ್ದಳು. ಅವಳು ಹಾಗೆ ನೋಡಿದರೆ ವ್ಯಾಪಾರ ಕಲಿತದ್ದೇ ಭಾಳ ವಿಶೇಷ. ಅದರ ಬಗ್ಗೆ ಹೆಚ್ಚಿಗೆ ನಾನೇನು ಮಾತಾಡೋದಿಲ್ಲ. ಮಕ್ಕಳೇ, ಅವಳು ಜೈನ ಧರ್ಮೀಯಳಾಗಿದ್ದರಿಂದ ಶಾಂತಿ ಪ್ರಿಯಳಾಗಿದ್ದಳು. ಯುದ್ಧ ಶೌರ್ಯ ಇತ್ತು ಅವಳಲ್ಲಿ, ಯುದ್ಧದ ತಂತ್ರಗಾರಿಕೆ ಇತ್ತು ಅವಳಲ್ಲಿ. ಆದರೆ ಎಷ್ಟು ಸಾಧ್ಯ ಇದೆ ಅಷ್ಟು ಅಲುಪ್ತಳಾಗಿ ಅವಳು ಬದುಕ್ತಾ ಇದ್ದಳು. ಆದರೆ ಇಲ್ಲಿ ಸನ್ನಿವೇಶ ಇದು ಹಾಗಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಪೋರ್ಚುಗೀಸರ ಅಟೈಡೆ ಅಂತಕ್ಕಂಥ ಗವರ್ನರ್ ಅವಳ ಮೇಲೆ ಒಂದು ಒತ್ತಡ ಹೇರ್ತಿರ್ತಾನೆ. ಪತ್ರ ಬರೋದು ಏನು ಒತ್ತಡ ಹೇರ್ತಿರ್ತಾನೆ ಅಂತಂದರೆ, ಕೆಲವೊಂದು ಸಂಗತಿಗಳು ಆತ ಇಟ್ಟಿರ್ತಾನೆ. ಅಲ್ಲಿ ರೊಜಾರಿಯೋ ಅಂತಕ್ಕಂಥ ಒಬ್ಬ ನಾಯಕನನ್ನು, ನೌಕಾದಳದ ನಾಯಕನನ್ನು ತನಗೆ ಒಪ್ಪಿಸಬೇಕು ಅಂತಕ್ಕಂಥದ್ದು ಒಂದು ಅವರ ಪೋರ್ಚುಗೀಸರ ಕಂಡೀಷನ್ ಆಗಿತ್ತು. 2ನೇ ಕಂಡೀಷನ್ ಏನು ಅಂತಂದರೆ, ಮುಸಲ್ಮಾನರ ಹಡಗುಗಳಿಗೆ ನೀವು ಸರಕು ತುಂಬಬಾರದು ಅಂತಕ್ಕಂಥದ್ದು ಒಂದು ಅವರದ ಕಂಡೀಷನ್ ಆಗಿತ್ತು. ಅದರ ಜೊತೆಯಲ್ಲಿ ಇನ್ನೊಂದು ಏನು ಅಂತಂದರೆ, ಹಲವು ವರ್ಷಗಳಿಂದ ನೀವು ಕಪ್ಪು ಕಾಣಿಕೆ ಕೊಡ್ತಾ ಇಲ್ಲ, ಕಪ್ಪು ಕಾಣಿಕೆ ಕೊಡಬೇಕು ಅಂತಕ್ಕಂಥದ್ದು ಅವರ ಆಶಯವಾಗಿತ್ತು. ಆದರೆ ರಾಣಿ ಚೆನ್ನ ಭೈರಾದೇವಿ ಇದ್ಯಾವುದನ್ನೂ ಒಪ್ಪಲಾರದೆ ಸ್ಪಷ್ಟವಾಗಿ ಉತ್ತರ ಪತ್ರ ಬರೆದು, ನಮಗೇನೂ ಬೇಕಾಗಿಲ್ಲ, ಬೇಕಾದರೆ ನೀವು ಕೊಟ್ಟಿರ್ತಕ್ಕಂತಹ ಈ ಒಂದೇನು ಬಿರುದು ಇದೆಯಲ್ಲ ಅದನ್ನು ನೀವು ಕರಿಮೆಣಸಿನ ರಾಣಿ ಅಂತೇಳಿ ಪೋರ್ಚುಗೀಸರು ಒಂದು ಪತ್ರ ಕೊಟ್ಟಿರ್ತಾರೆ, ಬಿರುದು ಪತ್ರ, ಇದು ನೀವು ತಗೊಳ್ಳಿ ಅಂಥೇಳಿ ಅವ್ರು ಹೇಳಿರ್ತಾರೆ. ನೀವು ಒಂದು ವೇಳೆ ಮಾಡಲಿಲ್ಲ ಅಂತಂದರೆ, ಒಂದು ವೇಳೆ ನಾವು ಹೇಳಿದ್ದನ್ನು ಕೇಳಿಲ್ಲ ಅಂತಂದರೆ ನಿಮ್ಮ ಬಿರುದು ವಾಪಸ್ ಪಡೆಯಬೇಕಾಗ್ತದೆ, ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಎಲ್ಲ ಹೇಳಿರ್ತಾರೆ ಅವರು. ಅದಕ್ಕೆ ಪ್ರತ್ಯುತ್ತರವಾಗಿ ನಿಮ್ಮದು ಏನು ಬಿರುದೂ ಬೇಡ, ಯಾರು ನಿಮ್ಮ ಜೊತೆಗೆ ನಾವು ಏನಂತಾರೆ ಕಪ್ಪು ಕಾಣಿಕೆ ಕೊಡುವ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ, ಇದೆ ನಿಮ್ಮ ಅಪ್ಪನನ್ನೆಲ್ಲ ಏನು ನಾವು ನಿಮಗೆ ಕಪ್ಪು ಕಾಣಿಕೆ ಕೊಡ್ಲಿಕ್ಕೆ, ನಮ್ಮ ಭೂಮಿ ನಾವು ಬದುಕ್ತಾ ಇದ್ದೇವೆ ಅಂಥೇಳಿ. ನೋಡಿ, ಯಾವಾಗ ಪೋರ್ಚುಗೀಸರು ಇದ್ದಿರ್ತಕ್ಕಂಥ ಸುಮಾರು 16ನೇ ಶತಮಾನದೊಳಗೆ ಆಗಿರ್ತಕ್ಕಂಥದ್ದು, 17ನೇ ಶತಮಾನದ ಆಸುಪಾಸಿನಲ್ಲಿ ಆಗಿರ್ತಕ್ಕಂಥ ಘಟನೆ. 54 ವರ್ಷಗಳ ಕಾಲ ಸತತವಾಗಿ ಯುದ್ಧ ಮಾಡಿರ್ತಕ್ಕಂಥ ವೀರ ರಾಣಿ ಚೆನ್ನ ಭೈರಾದೇವಿ ಅವಳು ಬುಂಟೆಗಳಾಗಿ ಇದ್ದುಕೊಂಡು, ಅವಳು ಅಂದ್ರೆ ವಿವಾಹೇತರವಾಗಿದ್ದಳು, ಅವಳು ಮದುವೆ ಆಗಿರಲಿಲ್ಲ, ಮದುವೆ ಇಲ್ಲದೆ ಅವಿವಾಹಿತಳಾಗಿ ಅವಳು ಉಳಿದಿದ್ದಳು. ಅದರ ಜೊತೆಗೆ ಅವಳ ಸಂಬಂಧಗಳು ಹೆಂಗಿದ್ದು ಅಂತಂದರೆ, ಈ ಕಡೆಗೆ ಬಿಜಾಪುರದ ಸುಲ್ತಾನರ ಜೊತೆಗೂ ಒಳ್ಳೆಯ ಸಂಬಂಧವಿತ್ತು. ಬಿಜಾಪುರ ಸುಲ್ತಾನರ ಕಟ್ಟ ವೈರಿಗಳಾಗಿರತಕ್ಕಂತಹ ವಿಜಯನಗರದ ಅರಸರ ಜೊತೆಗೂ ಕೂಡ ಅವಳ ಸಂಬಂಧ ಚೆನ್ನಾಗಿತ್ತು. ಯಾಕೆ ಅಂತಂದರೆ, ವಿಜಯನಗರದ ಮಾಂಡಲಿಕಳು ಇವಳು ಆಗಿದ್ದಳು. ಅವರಿಗೆ ಹೇರಳವಾಗಿ ಧನ ಸಹಾಯ ಮಾಡ್ತಾ ಇದ್ದಳು, ಕಪ್ಪು ಕೊಡ್ತಾ ಇದ್ದಳು, ಕಾಣಿಕೆ ಕೊಡ್ತಾ ಇದ್ದಳು. ಹೀಗಾಗಿ ಈ ಸಂಬಂಧ ಹೇಗಿತ್ತಪ್ಪ ಅಂತಂದರೆ, ಬಹಳ ವಿಜಯನಗರ ಪತನವಾಗಿದ್ದರೂ ಕೂಡ ವಿಜಯನಗರ ಪತನಕ್ಕೆ ಕಾರಣರಾಗಿರ್ತಕ್ಕಂಥ ಬಿಜಾಪುರದ ಸುಲ್ತಾನರು ಕೂಡ ಇವಳಿಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತು ತಿಳಿದುಕೊಂಡಾಗ ಆಗಿನ ಈ ಸಾಮರಸ್ಯ ಹೆಂಗಿತ್ತು ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ಇದರ ಜೊತೆಗೆ ಈಗ ನಾವೇನು ತಿಳಿದುಕೊಂಡಿದ್ದೇವೆ ಅಂತಂದರೆ, ಇದೆಲ್ಲವನ್ನು ಸಾರಾಸಗಟಾಗಿ ಅವಳು ಉಲ್ಲಂಘಿಸ್ತಾಳೆ. ನಾನು ನಿಮಗೆ ಕಪ್ಪು ಕಾಣಿಕೆ ಕೊಡುವುದಿಲ್ಲ, ರೊಜಾರಿಯನನ್ನು ಕೊಡುವುದಿಲ್ಲ, ಆನಂತರ
ಈ ಮುಸ್ಲಿಮರ ಹಡಗುಗಳನ್ನು ರಫ್ತಿನಿಂದ ತಡೆಯಬೇಕು ಅಂತ ಏನು ಹೇಳ್ತಾ ಇದ್ದಿರಲ್ಲ, ಅದನ್ನು ಕೂಡ ನಾನು ಮಾಡುವುದಿಲ್ಲ. ನಾನು ಆ ಹಡಗುಗಳಿಗೆ ನನ್ನ ಈ ಸಾಂಬಾರು ಪದಾರ್ಥಗಳನ್ನು ತುಂಬಿ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಮಾಡ್ತೇನೆ ಅಂತೇಳಿ ಹೇಳಿದ್ದಾಳೆ. ಈ ಎಲ್ಲ ಸಂಗತಿಗಳ ಜೊತೆಗೆ ಸ್ಟ್ರಾಟಜಿ ಆಫ್ ವಾರ್, ಯುದ್ಧ ತಂತ್ರಗಾರಿಕೆ ಕೂಡ ಆರಂಭವಾಗಿದೆ. ಈ ಯುದ್ಧ ತಂತ್ರಗಾರಿಕೆ ಅಂತಂದ್ರೆ ಇಲ್ಲಿ ಬಹಳ ಚಂದಿದೆ. ಅದನ್ನು ನೀವು 3ನೇ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಏನಂತಂದ್ರೆ ಅವರು ಸುಮಾರು 2,500 ಯೋಧರು ಬರ್ತಾ ಇದ್ದಾರೆ. 2,500 ಯೋಧರು, 130 ನಾವೆಗಳು ಅವರಲ್ಲಿವೆ ಅಂತಕ್ಕಂಥದ್ದು. ಆದರೆ ಅವರು ಬರ್ತಕ್ಕಂಥದ್ದು ಹಾಗಲ್ಲ. ಕೆಲವರು ಬೇರೆ ಉಡುಗೆಯಲ್ಲಿ ಉಟ್ಟುಕೊಂಡು ಕುದುರೆ ಸವಾರರಾಗಿ ಬರ್ತಾ ಇದ್ದಾರೆ. ಇನ್ನು ಕೆಲವರು ಈ ಬೇರೆ ದೇಶದ ಪರ್ಷಿಯನ್ ಧ್ವಜಗಳನ್ನು ಕಟ್ಟಿಕೊಂಡು ಹಡಗುಗಳು ಬರ್ತಾ ಇವೆ. ಅದ್ರೇನು ಕನ್ಫ್ಯೂಷನ್ ಮಾಡೋದು, ಸ್ಟ್ರಾಟಜಿ ಆಫ್ ವಾರ್, ಯುದ್ಧ ತಂತ್ರಗಾರಿಕೆ ಇದು. ಹೀಗೆ ಬರ್ತಾ ಇದ್ದಾರೆ ಅಂದಾಗ ಅದಕ್ಕಿಂತ ಮುಂಚಿತವಾಗಿಯೇ ಇವರು ಕೂಡ ಒಂದು ಪ್ಲಾನ್ ಮಾಡಿದ್ದಾರೆ. ಏನಂತಂದ್ರೆ ಕೋತ್ವಾಲ್ರಿಗೆ ಹೇಳಿ, ಭೈರವ ನಾಯಕ, ಕೋತ್ವಾಲ್ರ ನಾಯಕರು, ಅವರಿಗೆ ಹೇಳಿ ಏನಂತಂದ್ರೆ ಹಲವು ಈ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಸೇತುವೆಗಳನ್ನು ಬೀಳಿಸ್ತಾರೆ. ಅಂದ್ರೆ ಅವರ ಸೈನ್ಯ ಅನಾಯಾಸವಾಗಿ ಒಳನುಗ್ಗಿ ಬರಬಾರದು ಹೊನ್ನಾವರ ಕೋಟೆಗೆ ಅಂತಕ್ಕಂಥದ್ದು. ಆ ಕೋಟೆಗೆ ಬರಬೇಕಾಯ್ತಂದ್ರೆ ಹಲವು ಸೇತುವೆಗಳನ್ನು, ನದಿಗಳನ್ನು ದಾಟಿ ಬರಬೇಕಾಗ್ತದೆ. ಸೇತುವೆ ಇಲ್ಲ ಅಂತಂದಾಗ ತೆಪ್ಪದ ಸಹಾಯದಿಂದ ಅವರು ಬರಬೇಕಾಗ್ತದೆ. ಕುದುರೆಗಳು ಅಲ್ಲೇ ಉಳಿದು, ಇನ್ನು ತೆಪ್ಪದ ಸಹಾಯದಿಂದ ಈ ಕಡೆ ದಡಕ್ಕೆ ಬರ್ತಾ ಇದ್ದ ಹಾಗೆ ಇಲ್ಲಿ ಚೆನ್ನಭೈರಾದೇವಿಯ ಸೈನಿಕರು ಅವರನ್ನು ಬಂಧಿಸ್ತಾ ಇದ್ದರು. ಆಗ ವಿಶೇಷವಾಗಿ ಕಾರ್ತಿಕ ಮಾಸದ ಕೊನೆಯ ಭಾಗ ಇತ್ತು. ಕಾಳಿ ನದಿ, ಚಾಂಡಿಯಾ ನದಿ, ಗಂಗಾವಳಿ, ಅಘನಾಶಿನಿ ಇವೆಲ್ಲ ಸಾಕಷ್ಟು ನೀರು ತುಂಬಿ ಹರಿತಾ ಇದ್ದಾಗ ಅವರಿಗೆ ಅಷ್ಟು ಸುಲಭವಾಗಿ ಈ ದಡಕ್ಕೆ ಬಂದು ಸೇರುವುದು ಕೂಡ ಆಗಿರಲಿಲ್ಲ. ಹೀಗಾಗಿ ಅಂತೂ ಇನ್ನೊಂದು ಸ್ಟ್ರಾಟಜಿ ಏನಂತಂದ್ರೆ, ಕಂಠಪ್ಪ ನಾಯಕರೇ, ಹೊನ್ನಾವರದ ಕೋಟೆಯನ್ನು ಹ್ಯಾಂಗ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಖಾಲಿ ಮಾಡಿರಿ, ಅದನ್ನು ತೆರವುಗೊಳಿಸ್ರಿ. ಖಾಲಿ ಮಾಡಿ ನೀವು ಹೊರಗಡೆಗೆ ದೂರದಲ್ಲಿ ನಿಂತ್ಕೊಳ್ರಿ. ಆನಂತರ ಅವರಿಗೆ ಒಳಗೆ ಹೋಗ್ಲಿಕ್ಕೆ ಅನುಕೂಲ ಆಗಬಾರ್ದು, ಅನಾನುಕೂಲವಾಗಬೇಕು ಅಂತೇಳಿ ನೀವು ಹೊರಗಿನಿಂದ ಅವ್ರ ಮೇಲೆ ದಾಳಿ ಮಾಡಿರಿ. ಅವ್ರಿಗೆ ಮೇಲೆ ಹತ್ತಲಿಕ್ಕೆ ಸಾಧ್ಯ ಆಗಬಾರ್ದು. ಒಂದು ವೇಳೆ ಅವರು ಹತ್ತಿದ್ರೂ ಕೂಡ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. 4-5 ದಿವಸ ಅವರನ್ನು ಹಾಗೆ ಅಲ್ಲೇ ಅಟ್ಟಾಡಿಸಿಕೊಂಡು ಸುತ್ತಮುತ್ತಿದ್ದುಕೊಂಡು ನೀವು ಯುದ್ಧ ಮಾಡಬೇಕು. ರಣತಂತ್ರಗಾರಿಕೆ ಹೀಗೆ ಹೂಡ್ಲಾಗ್ತದೆ. ನಮ್ಮವ್ರು ಯಾರೂ ಹೆಚ್ಚಿಗೆ ಯುದ್ಧದಲ್ಲಿ ಸಾವು ನೋವು ಪಡೆಯಬಾರದು, ಸಾವು ನೋವು ಉಂಟಾಗಬಾರದು ನಮ್ಮವರಿಗೆ. ಅದಕ್ಕಾಗಿ ಇದನ್ನೆಲ್ಲ ಜಾಗ್ರತೆ ವಹಿಸಿ ನೀವು ಮಾಡಬೇಕು ಅಂಥೇಳಿ ಕಂಠಪ್ಪ ನಾಯಕರಿಗೆ ಹೇಳಲಾಗ್ತದೆ. ಇನ್ನು ಅದರ ಜೊತೆಯಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ಹಾಗೆ ಮಾಡ್ತಾ ಮಾಡ್ತಾ ಅಲ್ಲಿಂದ ಓಡಿ ಹೋಗಬೇಕು, ಅಲ್ಲಿಂದ ದೂರ ಬರಬೇಕು ನೀವು. ಇನ್ನು ಬಸವರಾಜದುರ್ಗದಿಂದ ಭೈರವ ನಾಯಕರು ನೀವು ಕೂಡ ಅಲ್ಲಿಂದ ಹಿಮ್ಮೆಟ್ಟಬೇಕು, ಹಿಂದೆ ಸರಿಯಬೇಕು. ಇವೆಲ್ಲ ತಂತ್ರಗಾರಿಕೆ. ಆಗ ಡೌಟ್ ಬರ್ತದೆ, ಏನಂತಂದ್ರೆ ನಾವು ಯೋಧರಿಗೆ ಬೆನ್ನು ತೋರಿಸಿ ಹೋಗಬೇಕೆ, ವೈರಿಗಳಿಗೆ ಬೆನ್ನು ತೋರಿಸಬೇಕೆ, ಅಷ್ಟೊಂದು ನಮ್ಮಲ್ಲಿ ಅಸಹಾಯಕತೆ ಇದೆ ಅಂತಂದಾಗ, ಅಲ್ಲ, ಇದು ಯುದ್ಧ ತಂತ್ರಗಾರಿಕೆ ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ಆತ ಅಂದ್ರೆ ಅಟೈಡೆ ತಾನೊಬ್ಬ ರಣಕೋವಿದ, ಯುದ್ಧ ತಂತ್ರಗಾರಿಕೆಯ ಎಕ್ಸ್ಪರ್ಟ್, ಪಂಡಿತ ಅಂತ ಹೇಳಿ ತಿಳಿದುಕೊಂಡಿದ್ದಾನೆ. ಅದಕ್ಕೆ ನಾವು ಪ್ರತ್ಯುತ್ತರವಾಗಿ ನೀಡಬೇಕಾಗಿದೆ ಅಂತ ಹೇಳಿ ಇದೊಂದು ಸಂಕ್ಷಿಪ್ತವಾದದ್ದು ನಾನು ಹೇಳ್ದೇನೆ. ಈಗ 4ನೇ ದೃಶ್ಯ ನೋಡೋಣ. ಹೊನ್ನಾವರದ ಕೋಟೆಯ ಒಳಭಾಗ ಸಂಪೂರ್ಣ ಬರಿದಾಗಿದೆ, ಹೇಳಿದಾರಲ್ಲ, ಖಾಲಿಯಾಗಿದೆ. ಈಗ ಇಮ್ಯಾಜಿನ್ ಮಾಡಿರಿ, ಕಲ್ಪಿಸಿಕೊಳ್ರಿ, ಒಂದು ಕೋಟೆ ಇದೆ. ನೀವು ಯಾವಾಗೂ ಕೋಟೆ ನೋಡಿರ್ತೀರಿ. ಹೊನ್ನಾವರ ಕೋಟೆ ನೋಡಿದ್ರೆ ಭಾಳ ಸುಂದರ, ಉತ್ತಮ. ನೋಡಿಲ್ಲ ಅಂತಂದ್ರೆ ನಿಮ್ಮ ಕಲ್ಪನೆಯಲ್ಲಿ ಯಾವುದಾದ್ರು ನೋಡಿರುವ ಕೋಟೆ ಒಳಗಡೆಗೆ ಸಂಪೂರ್ಣ ಬರಿದಾಗಿದೆ. ಮುರಿದು ಬಿದ್ದಿರತಕ್ಕಂಥ 1-2 ಫಿರಂಗಿ ತುಂಡುಗಳು ಬಿದ್ದಿವೆ. ದೊಡ್ಡದಾದ ಒಂದು ಕೊಪ್ಪರಿಗೆ ಬಿದ್ದಿದೆ. ಚದುರಿ ಬಿದ್ದಿರತಕ್ಕಂಥ ತಟ್ಟೆ ಬುಟ್ಟಿ ಅಲ್ಲಲ್ಲಿ ಅಂದ್ರೆ ಹಾಳು ಬಿದ್ದದಲ್ಲಿ ಯಾರೂ ಇಲ್ಲ ಅಂಥೇಳಿ. ಆಗ ಕ್ಯಾಪ್ಟನ್ ಡಿಸಿಲ್ವ ಹೇಳ್ತಾನೆ, ಗವರ್ನರ್ ಸರ್, ಆ ದುಷ್ಟ ಹೆಂಗಸು ಮೊದಲ ದಿನ ಬಸವರಾಜದುರ್ಗದಲ್ಲಿ ವಂಚಿಸಿದಂತೆ ಈ ಹೊನ್ನಾವರ ಕೋಟೆಯಲ್ಲಿಯೂ ನಮ್ಮನ್ನು ಮೋಸಗೊಳಿಸಿದ್ದಾಳೆ. ಇದನ್ನು ಮೊದಲೇ ತೆರವುಗೊಳಿಸಿ ಹೊರಗೆ ನಿಂತು ಹೋರಾಡುವಂತೆ ನಾಟಕ ಮಾಡಿ 5 ದಿನ ನಮಗೆ ಮೇಲೆ ಬರಲು ಬಿಡದೆ ಮೋಸ ಮಾಡಿದ್ದಾಳೆ. ಬಸವರಾಜದುರ್ಗಕ್ಕೆ ಹೋದರೂ ಅಲ್ಲಿ ಯಾರೂ ಇರಲಿಲ್ಲ. ಗುದ್ದಾಡಿ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಹೊರಗಿನಿಂದ ದಾಳಿ ಮಾಡ್ತಾರೆ. ಕೊನೆಗೆ ಅವರೆಲ್ಲ ಓಡಿ ಹೋಗ್ಬಿಡ್ತಾರೆ. ಇಲ್ಲಿ ಕೂಡ ಹೊನ್ನಾವರದ ಕೋಟೆ ಸುತ್ತಮುತ್ತಲೂ ಹಾಗೆ ಆಗ್ತದೆ. ದೂರಲಿಂದ ಇವರು ಅಡಗಿ ಕುತಂತ್ರದಿಂದ
ಅವರ ಮೇಲೆ ದಾಳಿ ಇವರು ಇಡ್ತಾರೆ. ಅವ್ರ ಮೇಲೆ ಕೋಟೆಯ ಮೇಲೆ, ಯಾಕೆಂತಂದ್ರೆ ಸುತ್ತಮುತ್ತಿನ ಕೋಟೆ ಗೋಡೆ ಇರ್ತಲ್ಲ, ಅದನ್ನು ಹತ್ಕೊಂಡೇ ಇರಬೇಕಲ್ಲ, ಯಾಕಂದ್ರೆ ಬಾಗಿಲು ಮುಚ್ಚಿದ್ರು. ಬಾಗಿಲು ಮುಚ್ಚಿ ಹೊರಗಡೆಗೆ ಬಂದಿದ್ದರು. ನೆನಪು ಮಾಡ್ಕೊಳ್ಳಿ, ನಾನು ಈ ಮೊದಲನ ಭಾಗದಲ್ಲಿ ಹೇಳಿದ್ದೇನೆ, ಬಹಳ ವಿಸ್ತೃತವಾಗಿ ಹೇಳಿದ್ದೇನೆ. ಹೀಗಿರುವಾಗ ಇಲ್ಲಿಯೂ ಕೂಡ ಏನಾಗ್ತಾ ಇದೆ, ಬಹುತೇಕ ಇದೊಂದು ರಣತಂತ್ರ ಮಾಡಿದ್ದಾರೆ, ಯುದ್ಧ ತಂತ್ರಗಾರಿಕೆ ಮಾಡಿದ್ದಾರೆ, ನಮಗೆ ಮೋಸ ಮಾಡಿದ್ದಾಳೆ ಆ ಹೆಣ್ಮಗಳು. ಆಗ ಅಟ್ಟಾಯಿಡೆ ಅಂತಾನೆ, ಆ ದುಷ್ಟ ಹೆಂಗಸಿಗೆ ಬುದ್ಧಿ ಕಲಿಸಬೇಕು. ಇಡೀ ಹೊನ್ನಾವರ ಪಟ್ಟಣವನ್ನು ಸುಟ್ಟು ಬಿಡಿ, ಏನನ್ನೂ ಬಿಡಬೇಡಿ. ಮನೆ, ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದೆ, ಬಸದಿ ಎಲ್ಲವನ್ನು ಸುಟ್ಟು ಬಿಡಿ, ಏನೂ ಇಡಬೇಡ್ರಿ. ಆ ಹೆಂಗಸಿಗೆ, ಚೆನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕು, ಇಡೀ ಪಟ್ಟಣವನ್ನೇ ಸುಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಆಗ ಮೆಂಜಿಸ್ ಅಂತಕ್ಕಂಥವನು, ಹೊನ್ನಾವರವನ್ನು ಸುಟ್ಟರೆ ನಮಗೆ ರೊಜಾರಿಯೋ ಮತ್ತು ರಾಣಿ ಸಿಗುವುದು ಹೇಗೆ? ಅವ್ರು ಇಲ್ಲೇ ಇದ್ದಾರಲ್ಲ, ರೊಜಾರಿಯೋ ಮತ್ತು ರಾಣಿ, ಅವ್ರು ಹೆಂಗೆ ಸಿಗ್ತಾರೆ ಇಡೀ ಊರಿಗೆ ಸುಟ್ಟರೆ? ಆಗ ಅಟ್ಟಾಯಿಡೆ ಹೇಳ್ತಾನೆ, ಆಕೆ ಹೆದರಿ ಓಡಿ ಹೋಗಿದ್ದಾಳೆ, ನಾಳೆ ಅವಳನ್ನು ಬೆನ್ನಟ್ಟಿ ಎಲ್ಲಿದ್ದರೂ ಹಿಡಿದು ದಂಡಿಸೋಣ. ಇವತ್ತು ನಾವು ಈ ಕೋಟೆಯಲ್ಲಿಯೇ ಉಳಿದು ಹಬ್ಬ ಮಾಡೋಣ, ಕುಡಿದು ತಿಂದು ಕುಪ್ಪಳಿಸೋಣ. ಆ ದುಭಾಷಿಯನ್ನು ಕರೆಯಿರಿ, ಅವಳಿಗೆ ಎಚ್ಚರಿಕೆಯ ಪತ್ರ ಕಳಿಸೋಣ. ನೋಡ್ರಿ ಎಷ್ಟು ಅಹಂಕಾರ ಇದೆ. ಅವನಿಗೆ ಗೊತ್ತಿದೆ ಅಲ್ಲ, ಇಲ್ಲಿ ಯಾರೂ ಇಲ್ಲ ಅಂತ ಗೊತ್ತಿದೆ, ಕೋಟೆ ಖಾಲಿಯಾಗಿದೆ ಅಂತ ಗೊತ್ತಿದೆ, ಊರೆಲ್ಲ ಖಾಲಿಯಾಗಿದೆ ಅಂತ ಗೊತ್ತಿದೆ, ಮೋಸ ಮಾಡಿದ್ದಾಳೆ ಅಂತ ಗೊತ್ತಿದೆ. ಆದರೂ ಕೂಡ ಸಂಭ್ರಮ ಹೆಂಗೆ ಮಾಡೋದು ಅಂತಂದ್ರೆ ಹಬ್ಬದ ಹಾಗೆ ಮಾಡೋದು. ಈ ಕೋಟೆಯಲ್ಲಿ ನಾವು ಇವತ್ತು ರಾತ್ರಿ ಉಳಿದುಕೊಂಡು ಹಬ್ಬ ಮಾಡೋಣ, ಹೆಂಡ ಕುಡಿಯೋಣ, ಏನಾದರೂ ಹೊಲಸು ತಿಂದು ಕುಣಿದು ಕುಪ್ಪಳಿಸೋಣ. ಆ ದುಭಾಷಿ, ಎರಡು ಭಾಷೆಯನ್ನು ಹೇಳ್ತಕ್ಕಂಥನು, ಅವನನ್ನು ಕರೀರಿ, ಅವಳಿಗೆ ಇನ್ನೊಂದು ಎಚ್ಚರಿಕೆಯ ಪತ್ರ ಕಳಿಸೋಣ. ಆಗ ದುಭಾಷಿ ಅಲ್ಲಿಗೆ ಬಂದು, ಏನು ಅಪ್ಪಣೆ ಸರ್ ಅಂತ ಕೇಳ್ತಾನೆ. ರಾಣಿಗೆ ಒಂದು ಪತ್ರ ಬರೆಯಬೇಕು. ಅಂಜು ಬುರುಕಳಂತೆ ಹೆದರಿ ಪಲಾಯನ ಮಾಡಿದ ನಿನ್ನ ಪರಿಸ್ಥಿತಿಗೆ ನಮಗೆ ನಗು ತರಿಸುತ್ತಿದೆ. ನಿಮ್ಮ ಹೊನ್ನಾವರ ಕೋಟೆ ಈಗ ನಮ್ಮ ವಶವಾಗಿದೆ. ನೀನು ಅಂಜು ಬುರುಕಿ, ನಮಗೆ ಹೆದರಿ ಓಡಿ ಹೋಗಿರುವೆ. ನಿನಗೆ ಹೊನ್ನಾವರ ಬೇಕಿದ್ದರೆ ನಮಗೆ 3 ಹಡಗು ಕಾಳು ಮೆಣಸು ದಂಡ ಕೊಡಬೇಕು. ರೊಜಾರಿಯೋನನ್ನು ತಂದು ನಮಗೆ ಒಪ್ಪಿಸಬೇಕು. ನಮ್ಮೆದುರಿಗೆ ಬಂದು ಕ್ಷಮೆ ಕೇಳಿದರೆ ನಿನಗೆ ನಿನ್ನ ರಾಜ್ಯ ಮತ್ತು ಬಿರುದು ಹಿಂದಕ್ಕೆ ಕೊಡುತ್ತೇವೆ, ಇಲ್ಲದಿದ್ದರೆ ಹೊನ್ನಾವರವನ್ನು ಸುಟ್ಟು ಹಾಕುತ್ತೇವೆ, ಎಚ್ಚರ. ಏನು ಬರೀಬೇಕು ಈ ಪತ್ರದಲ್ಲಿ ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ. ಆಕೆ ಅಂಜುಬುರುಕಳು, ಅಂಜುಬುರುಕಿ ಹಾಗೆ ನೀನು ಪಲಾಯನ ಮಾಡಿರುವೆ. ನಿನ್ನ ಕೋಟೆ, ಹೊನ್ನಾವರ ಪಟ್ಟಣ ಇವತ್ತು ನಮ್ಮ ವಶದಲ್ಲಿವೆ. ನಿನಗೆ ಒಂದು ವೇಳೆ ಮರಳಿ ಈ ಹೊನ್ನಾವರ ಬೇಕು ಅಂತಂದರೆ ನೀನು 3 ಕೆಲಸ ಮಾಡಬೇಕು. ರೊಜಾರಿಯೋನನ್ನು ತಂದು ಕೊಡಬೇಕು, 3 ಹಡಗು ತುಂಬಿರತಕ್ಕಂಥ ಕಾಳು ಮೆಣಸು ದಂಡದ ರೂಪದಲ್ಲಿ ಕೊಡಬೇಕು. ಕೊನೆಯದಾಗಿ ನೀನು ನನ್ನೆದುರು ನಿಂತು ಕ್ಷಮೆ ಕೇಳಬೇಕು. ಆಗ ನಿನಗೆ ನಿನ್ನ ರಾಜ್ಯವನ್ನು ಕೊಡ್ತೇವೆ ಮತ್ತು ನಿನ್ನ ಬಿರುದು ಕಾಳು ಮೆಣಸಿನ ರಾಣಿ ಅಂತಕ್ಕಂಥದ್ದು ಹಿಂದಿರುಗಿಸಿಕೊಡ್ತೇವೆ. ಇಲ್ಲ ಅಂತಂದರೆ ಹೊನ್ನಾವರವನ್ನು ಸುಟ್ಟು ಹಾಕುತ್ತೇವೆ, ಎಚ್ಚರ. ಗೋವೆಯ ಗವರ್ನರ್ ಲೂಯಿಸ್ ಅಟ್ಟಾಯಿಡೆ ಈ ಪತ್ರವನ್ನು ಇಲ್ಲಿ ನಮಗೆ ಸಿಕ್ಕಿ ಬಿದ್ದಿರುವ ಸೈನಿಕನ ಮೂಲಕ ಆಕೆಗೆ ಕಳುಹಿಸಿಕೊಡು. ಇವರು ಕೂಡ ಕೆಲವೊಂದು ಸೈನಿಕರನ್ನು ಬಂಧಿಸ್ತಾರಲ್ಲ, ಅವನ ಕೈಯೊಳಗೆ ಈ ಪತ್ರ ಕೊಟ್ಟು ಇದನ್ನು ಒಯ್ದು ಚೆನ್ನಭೈರಾದೇವಿಗೆ ತಲುಪಿಸ್ಲಿಕ್ಕೆ ಕೊಡಲಾಗ್ತದ. ಆತ ಸಹಿ ಹಾಕಿ ಕೊಟ್ಟಿರ್ತಕ್ಕಂಥ ಪತ್ರ ದುಭಾಷಿ ತೆಗೆದುಕೊಂಡು ಹೋಗಿ ಒಬ್ಬ ಸೈನಿಕನ ಕೈದಿಗೆ ಕೊಡ್ತಾನೆ. ಆಗ ಡಿಸಿಲ್ವಾ, ಸರ್, ನಾಳೆ ನವೆಂಬರ್ 25 ಸೇಂಟ್ ಕ್ಯಾಥರಿನ್ ಉತ್ಸವ. ನಾವು ಆ ಕೋಟೆಯೊಳಗೆ ಉತ್ಸವವನ್ನು ಆಚರಿಸೋಣ. ನಮ್ಮ ಲೆಫ್ಟಿನೆಂಟ್ ಜಾರ್ಜ್ ಡೇ
ಮೌರಾನನ್ನು ಹೊನ್ನಾವರ ಕೋಟೆಯ ಕ್ಯಾಪ್ಟನ್ ಆಗಿ ನೇಮಿಸೋಣ. ನೋಡ್ರಿ ಏನೇನೆಲ್ಲ ಕನಸು ಕಾಣ್ತಾ ಇದ್ದಾರೆ. 25ನೇ ತಾರೀಕು ನಾಳೆ ಬಹಳ ಮಹತ್ವದ್ದು ಸೈಂಟ್ ಕ್ಯಾಥರಿನ್ ಉತ್ಸವ ಇದೆ. ಇದು ಒಂದು ಕ್ರಿಶ್ಚಿಯನ್ ಧರ್ಮದಲ್ಲಿ ಆಚರಿಸ್ತಕ್ಕಂತಹ ಹಬ್ಬ. ನಾವು ಈ ಉತ್ಸವವನ್ನು ಕೋಟೆಯೊಳಗೆ ಮಾಡೋಣ, ಆಚರಿಸೋಣ. ನಮ್ಮ ಲೆಫ್ಟಿನೆಂಟ್ ಜಾರ್ಜ್ ಡೆ ಮೌರ್ ಆತನಿಗೆ ಹೊನ್ನಾವರ ಕೋಟೆಯ ಕ್ಯಾಪ್ಟನ್ ಮಾಡೋಣ. ಯಾಕಂದ್ರೆ ಹೊನ್ನಾವರ ನಾವು ಕಬ್ಜಾ ಮಾಡ್ಕೊಂಡಿದ್ದೇವೆ, ನಾವು ಪಡೆದುಕೊಂಡಿದ್ದೇವೆ. ಈ ಕೋಟೆಗೆ ಒಬ್ಬ ಕ್ಯಾಪ್ಟನ್ ಬೇಕಲ್ಲ. ಅದಕ್ಕೆ ಲೆಫ್ಟಿನೆಂಟ್ ಜಾರ್ಜ್ ಡೆ ಮೌರ್ ಅಂತಕ್ಕಂತಹ ವ್ಯಕ್ತಿಯನ್ನ ನಾವು ಕ್ಯಾಪ್ಟನ್ ಅನ್ನಾಗಿ, ಈ ಕೋಟೆಯ ಕ್ಯಾಪ್ಟನ್ ಅನ್ನಾಗಿ ಮಾಡೋಣ ಅಂತಂದಾಗ ಮೆಂಜಿಸ್ ಸ್ಯಾಂಟಿಯಾಗೋ ಅಂದ್ರೆ ಖುಷಿ ಪಡ್ತಕ್ಕಂಥದ್ದು. ಎಲ್ಲರೂ ಸ್ಯಾಂಟಿಯಾಗೋ ಅಂಥೇಳಿ ಜಯಘೋಷ ಹಾಕ್ತಾರೆ. ಅಷ್ಟು ಹೊತ್ತಿಗೆ ನೋಡ್ರಿ, ಬಹಳ ಚಂದ, ವೆರಿ ಇಂಪಾರ್ಟೆಂಟ್. ಸರಿಯಾಗಿ ಕಂಠಪ್ಪ ನಾಯಕ ಬಿಳಿಯ ಬಾವುಟವನ್ನು ಹಿಡಿದು ತಲೆ ತಗ್ಗಿಸಿ ಬರುತ್ತಾನೆ. ಪರಂಗಿ ಯೋಧರು ಮತ್ತು ಅಧಿಕಾರಿಗಳು ಅವನನ್ನು ನೋಡಿ ಹಾಸ್ಯ ಮಾಡಿಕೊಂಡು ನಗುತ್ತಾರೆ. ಅವನೊಡನೆ ಚೇಷ್ಟೆ ಮಾಡುತ್ತಾರೆ. ನಾಯಕ ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡು ಮುಂದುವರೆದು ಕ್ಯಾಪ್ಟನ್ ಡಿಸಿಲ್ವಾ ಬಳಿಗೆ ಬಂದು ಮೆಲುಧ್ವನಿಯಲ್ಲಿ ಅಂದರೆ ಕೆಳಧ್ವನಿಯಲ್ಲಿ, ಸಪ್ಪನೆಯ ಧ್ವನಿಯಲ್ಲಿ ಮಹಾರಾಣಿಯವರ ಪತ್ರ ಎಂದು ಹೇಳಿ ಆ ಪತ್ರವನ್ನು ಕೊಡುತ್ತಾನೆ. ನೋಡ್ರಿ, ಈ ಕಂಠಪ್ಪ ನಾಯಕ ಬರ್ತಾ ಇರಬೇಕಾಯ್ತು ಅಂತಂದ್ರೆ ಬಿಳಿ ಧ್ವಜ ಹೊತ್ತುಕೊಂಡು ಯುದ್ಧ ಭೂಮಿಯಲ್ಲಿ ಬರ್ತಕ್ಕಂಥವರಿಗೆ ಯಾರೂ ಶೂಟ್ ಮಾಡಬಾರದು, ಕೊಲೆ ಮಾಡಬಾರದು, ಯುದ್ಧ ಮಾಡಬಾರದು. ಯಾಕೆ ಅಂತಂದ್ರೆ ಆತ ಸಂದೇಶ ತಂದಿರತಕ್ಕಂಥ ಒಬ್ಬ ರಾಯಭಾರಿಯಾಗಿರ್ತಾನೆ. ಆದರೆ ನೋಡ್ರಿ, ಇವರು ಪೋರ್ಚುಗೀಸರು ಹೆಂಗೆ ಅವಮಾನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈತ ಒಬ್ಬ ಪ್ರಮುಖ ನಾಯಕ. ಕಂಠಪ್ಪ ನಾಯಕ ಬಹಳ ಪ್ರಮುಖವಾದ ವ್ಯಕ್ತಿ. ಹಾಸ್ಯ ಮಾಡ್ತಾರೆ, ನಗ್ತಾರೆ, ಚೇಷ್ಟೆ ಮಾಡ್ತಾರೆ. ಆದ್ರೂ ಕೂಡ ಈತ ಸಿಟ್ಟಿಗಳಲಾರದೆ ಶಾಂತವಾಗಿ ಮನಸ್ಸಿನೊಳಗೆ ಗಟ್ಟಿ ಮಾಡಿ ಡಿಸಿಲ್ವಾ ಬಳಿ ಬಂದು ಮೆಲುವಾದ ಮೃದುವಾದ ಧ್ವನಿಯಲ್ಲಿ ಮಹಾರಾಣಿಯವರು ಪತ್ರ ಅಂತೇಳಿ ಕೊಡ್ತಾನೆ. ಆಗ ಡಿಸಿಲ್ವಾ, ಗವರ್ನರ್ ಸರ್, ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರ ಸಾಮ್ರಾಜ್ಯದ ಭಿಕ್ಷೆ ಬೇಡುವ ಪತ್ರ. ರೈನಾ ದ ಪೆಮೆಂಟಾ, ಹೆದರಿ ಓಡಿ ಹೋದ ಕರಿಮೆಣಸಿನ ರಾಣಿ. ಇನ್ನ ಪತ್ರ ಓದಿಲ್ಲ. ಇವರೇನು ತಿಳ್ಕೊಂಡಿದ್ದಾರೆ? ಅವಳು ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾಳೆ, ಸರೆಂಡರ್ ಆಗ್ತಾಳೆ, ಸೆರೆ ಆಗ್ತಾಳೆ ನಮಗೆ ಅಂತ ತಿಳ್ಕೊಂಡಿದ್ದಾರೆ. ಭಿಕ್ಷೆ ಬೇಡುವ ಪತ್ರ ಇದು. ಅಂದ್ರೆ ನಿಮ್ಮ ಎಲ್ಲ ಸಲಹೆಗಳು, ನಿಮ್ಮ ಆರ್ಡರ್, ಆಜ್ಞೆಗಳೇನಿವೆ ಅದನ್ನು ನಾನು ಒಪ್ಪಿಕೊಳ್ತೇನೆ ಅಂಥೇಳಿ ಬರೆದಿರ್ತಕ್ಕಂಥ ಭಿಕ್ಷಾಟನಾ ಪತ್ರ ಬಂದಿದೆ ನಮಗೆ. ಹೆದರಿ ಓಡಿ ಹೋಗಿರ್ತಕ್ಕಂತಹ ಕರಿಮೆಣಸಿನ ರಾಣಿ ರೈನಾದ ಪೆಮೆಂಟಾ ಅವಳ ಪತ್ರ ಇದು ನೋಡಿ ಅಂಥೇಳಿ ಡಿಸಿಲ್ವಾ ನಗ್ತಾನೆ. ಆಗ ಅಟೈಡೆ, ಮೊದಲು ಪತ್ರ ಓದಿ ಆನಂದಿಸೋಣ, ಇದು ನಮಗೆ ಬಹಳ ಸಂತೋಷದ ವಿಷಯ. ಹೌದು, ಇದು ಸಂತೋಷದ ವಿಷಯನೇ ಇದೆ. ಮೊದಲ ಪತ್ರವನ್ನು ಓದ್ರಿ, ಆಮೇಲೆ ನಾವು ಸಂತೋಷ ಪಡೋಣ ಅಂಥೇಳಿ ಹೇಳಿದಾಗ ಪತ್ರ ಡಿಸಿಲ್ವಾ ಕೈಯಿಂದ ಮೆಂಜಿಸ್ ಅಂತಕ್ಕಂಥವ್ರು ಕಿತ್ಕೊಂಡು, ಇದನ್ನು ಓದುವ ಖುಷಿ ನನ್ನದು. ಯಾಕಂತಂದ್ರೆ ಕ್ಷಮಾಪಣಾ ಪತ್ರ ಇದ್ದಿರಬೇಕಿದು. ಇಂತಹ ಪತ್ರ, ಅದ್ಭುತವಾದಂಥ ಪತ್ರ ನಾನು ಓದಬೇಕು ಅಂಥೇಳಿ ಆತ ಕೈಯೊಳಗಿಡ್ತಾನೆ. ಹಾಗೆ ಗೆದ್ದೆನೆಂದು ಬೀಗುತ್ತಿರುವ ಶತಮೂರ್ಖ ಮಿಸ್ಟರ್ ಲೂಯಿಸ್ ಅಟೈಡೆ. ನೋಡ್ರಿ, ಆ ಲೆಟರ್ದು ಒಕ್ಕಣಿಕೆ ಹೇಗಿದೆ. ನಾವು ಪತ್ರ ಬರೆಯಬೇಕಾಯ್ತಂತಂದ್ರೆ ಶ್ರೀಮಾನ್ ಸೋ ಅಂಡ್ ಸೋ ಅವರಿಗೆ ವಂದನೆಗಳು, ಧನ್ಯವಾದಗಳು, ಅಭಿನಂದನೆಗಳು, ಕೃತಜ್ಞತೆಗಳು. ಇಲ್ಲಿ ಹೆಂಗಿದೆ? ರಿವರ್ಸ್. ಗೆದ್ದೆನೆಂದು ಬೀಗುತ್ತಿರುವ 100 ಟೈಮ್ಸ್ ಫೂಲ್, ಮೂರ್ಖ ಮಿಸ್ಟರ್ ಲೂಯಿಸ್ ಅಟೈಡೆ, ನೀನು ಹೊನ್ನಾವರಕ್ಕೆ ದಾಳಿ ಮಾಡಿದ್ದು ರೊಜಾರಿಯೋನನ್ನು ಹೊತ್ತೊಯ್ಯಲು ಮತ್ತು ನನ್ನನ್ನು ಬಂಧಿಸಲು ತಾನೆ. ಕಾವಲೇ ಇಲ್ಲದ ಬರಿದಾದ ಕೋಟೆಯೊಳಗೆ ಸೇರಿಕೊಂಡು ಗೆದ್ದೆನೆಂದು ಬೀಗುವುದು ಪರಾಕ್ರಮವಲ್ಲ. ನೀನೇನು ಗೆದ್ದೆ? ಮಣ್ಣು.
ಹೊನ್ನಾವರವನ್ನು ಸುಡುವೆನೆಂಬ ಅಹಂಕಾರವೇ ಇಡೀ ಹೊನ್ನಾವರವೇ ಬರಿದಾಗಿದೆ. ಬೇಕಿದ್ದರೆ ಕೆಲವು ಮನೆ, ದೇವಾಲಯ, ಬಸದಿ, ಮಸೀದಿಗಳಿಗೆ ಬೆಂಕಿ ಹಚ್ಚು. ಹೇಗೋ ಪೋರ್ಚುಗೀಸರೆಂದರೆ ಬೆಂಕಿ ಹಚ್ಚುವ ಪುಕ್ಕಲು ಶೂರರೆಂದು ನಮ್ಮವರಿಗೆ ಗೊತ್ತು. ಎಂಥ ಅದ್ಭುತವಾದ ಮಾತುಗಾರಿಕೆ ಇದೆ ನೋಡ್ರಿ, ಭಾಳ ಚಂದ ಇದೆ. ಇದು ನಾಟಕ ರೂಪದೊಳಗೆ ಮಾತಾಡಬೇಕು. ಅಬ್ಬಬ್ಬಾ, ಅಠಾಡಿಗೆ ಹೇಳ್ತಾ ಇದ್ದಾಳೆ ರಾಣಿ ಚೆನ್ನಮ್ಮದೇವಿ ಪತ್ರದ ಮುಖಾಂತರ, ರೊಜಾರಿಯೋನನ್ನ ಮತ್ತು ನನ್ನನ್ನು ಬಂಧಿಸಬೇಕು ಅಂತ ನೀನು ಅಲ್ಲಿಗೇನು ಬಂದಿದ್ಯಲ್ಲ, ಆ ಹೊನ್ನಾವರ ಕೋಟೆಗೆ, ಅದನ್ನು ಗೆದ್ದೆ ಅಂತ ಏನು ಬೀಗ್ತಾ ಇದ್ದೀಯಲ್ಲ, ಮೂರ್ಖ, ಶತಮೂರ್ಖ. ಕಾವಲು ಇಲ್ಲದ ಕೋಟೆ, ಅಲ್ಲಿ ಯಾರೂ ಇಲ್ಲ, ಯಾರಿದ್ದಾರೆ ಅಂತೇಳಿ ನೀನು ಅದನ್ನು ಗೆದ್ದೆ ಅಂತೇಳಿ ಹೇಳ್ತೀನಿ. ಯಾರೂ ಇಲ್ಲದ ಕೋಟೆಯೊಳಗೆ ಹೋಗಿ ನಾನು ಗೆದ್ದೆ ಅಂತೇಳಿ ಹೇಳ್ತಾ ಇದ್ದೀಯಲ್ಲ, ಇದೆಂಥ ಮೂರ್ಖತನ. ಹೊನ್ನಾವರಕ್ಕೆ ಬೆಂಕಿ ಹಚ್ತೀಯ? ಅಲ್ಲಿ ಏನಿದೆ? ಅಲ್ಲಿ ಏನಿದೆ? ಯಾರು ಜನ ಇದ್ದಾರೆ ಅಥವಾ ಸಂಪತ್ತಿದೆ? ಏನೂ ಇಲ್ಲ ಅಲ್ಲಿ. ಕೆಲವೊಂದು ಮನೆ ಸುಡಬಹುದು, ದೇವಾಲಯ, ಬಸದಿ, ಮಸೀದಿ ಬೆಂಕಿ ಹಚ್ಚಿ ಸುಡಬಹುದು ನೀನು. ಹೌದೌದು, ನೀವು ಎಂಥ ಪೋರ್ಚುಗೀಸರು ಪುಕ್ಕಲು ಅಂತಂದ್ರೆ ಬೆಂಕಿ ಹಚ್ಚುವ ಪುಕ್ಕಲುಗಳು, ನೀವು ಹೇಡಿಗಳು. ನಿನಗೆ ರೊಜಾರಿಯೋ ಬೇಕಿದ್ದರೆ, ಗೇರು ಸೊಪ್ಪೆಯ ರಾಣಿಯನ್ನು ಸೆರೆ ಹಿಡಿಯಬೇಕಿದ್ದರೆ, ಕಾಳು ಮೆಣಸಿನ ಸಂಗ್ರಹ ಮತ್ತು ಸಂಪತ್ತನ್ನು ದೋಚಬೇಕೆಂದಿದ್ದರೆ ಕಾನೂರು ಕೋಟೆಗೆ ಬಾ, ನಿನ್ನನ್ನು ಎದುರುಗೊಳ್ಳಲು ಕಾದಿದ್ದೇನೆ. ಒಂದು ವಿಚಾರ ಗಮನದಲ್ಲಿರಲಿ, ನಮ್ಮ ರಾಯಭಾರಿಗೆ ಏನಾದರೂ ಸ್ವಲ್ಪ ಅಪಾಯವಾದರೂ ನಿನ್ನ ತಲೆ ಉಳಿಯುವುದಿಲ್ಲ. ನೋಡ್ರಿ, ಇಲ್ಲಿ ಏನಂತಂದ್ರೆ ರಾಯಭಾರಿಯಾಗಿ ಶಾಂತಿಯ ಸಂದೇಶ ತಂದಿರತಕ್ಕಂಥ ವ್ಯಕ್ತಿ, ಅವನನ್ನು ಕುರಿತು ಕೂಡ ಇಲ್ಲಿ ಎಷ್ಟು ಕಾಳಜಿಯಿಂದ ಹೇಳ್ತಾ ಇದ್ದಾಳೆ ಆಕೆ. ಕಂಠಪ್ಪ ನಾಯಕನನ್ನು ಕುರಿತು ಹೇಳ್ತಾ ಇದ್ದಾಳೆ. ಏನಂತ ಹೇಳ್ತಾ ಇದ್ದಾಳೆ ನೋಡಿ, ನನ್ನನ್ನು ಒಯ್ಯುವುದಾಗಲಿ ಅಥವಾ ರೊಜಾರಿಯೋನನ್ನು ಹೊತ್ತೊಯ್ಯುವುದಾಗಲಿ, ನಮ್ಮನ್ನು ಕೊಳ್ಳೆ ಹೊಡೆಯುವುದಾಗಲಿ, ಇದ್ಯಾವುದು ಸಾಧ್ಯವಿಲ್ಲ. ಒಂದು ವೇಳೆ ಅದನ್ನೇನಾದರೂ ಮಾಡಬೇಕು ಅಂತ ಇಷ್ಟ ಇತ್ತು ಅಂತಂದ್ರೆ, ನೀನು ಅದನ್ನು ದೋಚಬೇಕು ಅಂತಂದ್ರೆ, ನೀನು ನಾನು ಹೇಳಿರುವಂತಹ ಒಂದು ಸ್ಥಳಕ್ಕೆ ಬರಬೇಕು. ಕಾನೂರು ಕೋಟೆಗೆ ಬರಬೇಕು. ಕಾನೂರು ಅಂತಕ್ಕಂಥ ಸ್ಥಳ ಕೋಟೆ, ಅಲ್ಲಿಗೆ ಬರಬೇಕು. ಆ ಕಾನೂರಿನ ಕೋಟೆಗೆ ಬರಬೇಕು ನೀನು. ಆದರೆ ಸಿಟ್ಟಿನಲ್ಲಿ, ಅಹಂಕಾರದಿಂದ, ನಮ್ಮ ರಾಯಭಾರಿಗೆ ಏನಾದರೂ ಅಲ್ಪ ಸ್ವಲ್ಪ ಅಪಾಯವಾದರೂ ಕೂಡ ನಿನ್ನ ತಲೆ ಉಳಿಯುವುದಿಲ್ಲ. ಎಚ್ಚರ. ಅಟಾಯ್ಡೆಗೆ ಬಹಳ ಸಿಟ್ಟು ಬಂತು. ದುಷ್ಟ ಹೆಂಗಸು, ರಾಕ್ಷಸಿ, ಮಾಟಗಾತಿ, ನಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ, ಈ ರಾಯಭಾರಿಯನ್ನು ಸುಟ್ಟು ಬಿಡುತ್ತೇನೆ ಎಂದು ತನ್ನ ಪಿಸ್ತೂಲನ್ನು ಹೊರಗೆ ತೆಗಿತಾನೆ. ಕಂಠಪ್ಪ ನಾಯಕ ಅಂಜದೆ ನೆಟ್ಟಗೆ ನಿಂತಿರುತ್ತಾನೆ. ಆಗ ಮೆಂಜಿಸ್ ಡಿಸಿಲ್ವಾ ಇಬ್ಬರು ಅಟಾಯ್ಡೆಯನ್ನು ತಡೀತಾರೆ. ಸುಟ್ಟು ಬಿಡಬೇಕು, ಇನ್ನೇನು ಶೂಟ್ ಮಾಡಬೇಕು, ಫೈರ್ ಮಾಡಬೇಕು ಅಂತೇಳಿ ಆತ ತನ್ನ ಪಿಸ್ತೂಲ್ ಹೊರಗೆ ತೆಗಿಬೇಕಾದ್ರೆ ಅಲ್ಲಿ ಅವನನ್ನು ತಡೆ ಹಿಡಿತಾರೆ ಮೆಂಜಿಸ್ ಮತ್ತು ಡಿಸಿಲ್ವಾ ಅವರು. ಯಾಕೆ ತಡೆ ಹಿಡಿತಾರೆ ನೋಡ್ರಿ, ಭಾಳ ಚಂದ ಇದೆ. ಡಿಸಿಲ್ವಾ ಹೇಳ್ತಾನೆ, ಬೇಡ ಗವರ್ನರ್ ಸರ್, ಬಿಳಿ ಬಾವುಟ ಹಿಡಿದು ಬಂದ ರಾಯಭಾರಿಯನ್ನು ಕೊಲ್ಲಬಾರದು. ಬೇಕಾದರೆ ಬಂಧಿಸೋಣ, ವಿಲ್ ಅರೆಸ್ಟ್ ಹಿಮ್. ನಾಳೆ ನಮಗೆ ಕಾನೂರು ಕೋಟೆಗೆ ದಾರಿ ತೋರಿಸಲು ಬೇಕಾಗುತ್ತದೆ. ಕಾನೂರು ಕೋಟೆ ನಮಗೆ ಗೊತ್ತಾ, ನಿಮಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ ನಮಗೆ. ಈ ದಟ್ಟವಾದಂತಹ ಕಾಡಿನಲ್ಲಿ ನಾವು ನಡೆದುಕೊಂಡು ಎಷ್ಟು ದೂರ ಹೋಗಬೇಕು, ಎಲ್ಲಿದೆಯೋ ಏನು, ನಮ್ಮ ಸೈನ್ಯವೆಲ್ಲ ಬರಬೇಕು. ಈಗಾಗಲೇ ಸ್ವಲ್ಪ ಸೈನ್ಯ ಆ ಕಡೆ ಈ ಕಡೆ ಇದೆ. ಇದೆಲ್ಲದಕ್ಕೆ ದಾರಿ ತೋರಿಸ್ಲಿಕ್ಕಾದ್ರೂ ಒಬ್ಬ ವ್ಯಕ್ತಿ ಬೇಕಲ್ಲ ನಮಗೆ. ಅದಕ್ಕೆ ಈ ಕಂಠಪ್ಪ ನಾಯಕ ರಾಯಭಾರಿ ಬಿಳಿ ಬಾವುಟ ಹಿಡಿದು ಬಂದಿದ್ದಾನೆ. ಇವನಿಗೆ ನಾವು ಕೊಲ್ಲೋದು ಬೇಡ, ಬೇಕಾದ್ರೆ ಬಂಧಿಸೋಣ. ಬಂಧಿಸಿದರೂ ಕೂಡ ನಾವು ಇವನ ಸಹಾಯ ಪಡೆಯಬೇಕು. ಹೌದು, ನಾಳೆಯೇ ಆ ರಾಣಿಯನ್ನು ಬಂಧಿಸೋಣ. ಇವನು ನನ್ನ ಕಣ್ಣೆದುರಿನಿಂದ ಆಚೆಗೆ ಕರೆದೊಯ್ಯರಿ, ಇವನನ್ನು ಇಲ್ಲಿ ಇಡಬೇಡ್ರಿ, ಹೊರಗೆ ಕರ್ಕೊಂಡು ಹೋಗ್ಬಿಡ್ರಿ, ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ರಿ, ನನ್ನ ಕಣ್ಣೆದುರಿದ್ರೆ ಸಿಟ್ಟು ಬರ್ತದೆ ಇನ್ನಷ್ಟು ಅಂತೇಳಿ ಅಟಾಯ್ಡೆ ಹೇಳ್ತಾನೆ.
ವೆರಿ ಇಂಟ್ರೆಸ್ಟಿಂಗ್. ವಿ ಆರ್ ಎಟ್ ದ ಎಂಡ್. ಭಾಳ ಚೆಂದಿದೆ ಕೊನೆಯ ದೃಶ್ಯ, 5ನೇದ್ದು. ಇದು ನಾಟಕ ಮಾಡಬೇಕಪ್ಪ, ಏನು ಹೇಳಿ, ಅಂಥ ಚಂದ ನಾಟಕ ಆಗ್ತದೆ ಇದು. ಪಶ್ಚಿಮ ಘಟ್ಟದ ತುಟ್ಟ ತುದಿಯಲ್ಲಿರುವ ಕಾನೂರು ಕೋಟೆಗೆ ಹೋಗುವ ದಾರಿಯಲ್ಲಿ ದಟ್ಟ ಅರಣ್ಯ. ಇದು ಸೀನ್ ನೋಡ್ರಿ, ನಾಟಕ ಇದೆ. ಅಟಾಯಿಡೆ, ಮೆಂಜಿಸ್, ಡಿಸಿಲ್ವಾ ಮತ್ತು ಕೆಲವು ಯೋಧರು ಬರ್ತಾ ಇದ್ದಾರೆ. ಕಂಠಪ್ಪ ನಾಯಕ ಕೂಡ ಆ ಘಟ್ಟದ ಪರ್ವತ ಶ್ರೇಣಿ ಹತ್ತುತ್ತಾ ಇದ್ದಾನೆ ಅವ್ರ ಜೊತೆಗೆ. ಆಗ ಮೆಂಜಿಸ್, ಕಂಠಪ್ಪ, ನೀನು ಕರೆದೊಯ್ಯುತ್ತಿರುವ ಮಾರ್ಗ ಕ್ಷಮಿಸಿ, ಕಂಠಪ್ಪ, ನೀನು ಕರೆದೊಯ್ಯುತ್ತಿರುವ ಮಾರ್ಗ ಸರಿ ಇದೆ. ನನಗೇಕೋ ನಿನ್ನ ಮೇಲೆ ಸಂಶಯ ಬರುತ್ತಿದೆ. ಯಾಕೆಂದ್ರೆ ಇಷ್ಟೆಲ್ಲ ಕುತಂತ್ರ ಮಾಡಿದ ನೀವು ಇದರಲ್ಲಿ ಕುತಂತ್ರ ಮಾಡಂಗಿಲ್ಲ ಅಂತ ಏನದ. ನೀನು ಕರ್ಕೊಂಡೇನು ಹೋಗ್ತಾ ಇದ್ದೀಯಲ್ಲ ಕಾನೂರು ಕೋಟೆಗೆ, ಇದು ದಾರಿ ಸರಿಯಾಗಿದೆಯಾ ಅಂತೇಳಿ ಮೆಂಜಿಸ್ ಕೇಳ್ತಾನೆ. ಆಗ ಕಂಠಪ್ಪ ನಾಯಕ ಹೇಳ್ತಾನೆ, ನನಗೆ ಗೊತ್ತು ಕ್ಯಾಪ್ಟನ್, ನಾನೇನಾದರೂ ತಪ್ಪು ದಾರಿಯಲ್ಲಿ ಕರೆದೊಯ್ದರೆ ನನ್ನ ಪ್ರಾಣಕ್ಕೆ ಸಂಚಕಾರ. ನಾನೇಕೆ ಹಾಗೆ ಮಾಡಲಿ? ಇದು ಕಾನೂರು ಕೋಟೆಯ ದಾರಿ, 2 ಮೈಲಿ ಹತ್ತಿದರಾಯಿತು ಅಷ್ಟೇ. ಕ್ಯಾಪ್ಟನ್, ನನಗೆ ಗೊತ್ತಿದೆ, ನಾನೇನಾದರೂ ಒಂದು ವೇಳೆ ತಪ್ಪು ಮಾಡಿದೆ ಅಂತಂದ್ರೆ ಖಂಡಿತವಾಗಿಯೂ ನೀವು ನನ್ನನ್ನು ಬಿಡುವುದಿಲ್ಲ. ಅದಕ್ಕೆ ನಾನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ಅನಿವಾರ್ಯ. ಆದರೆ ಕಾನೂರು ಕೋಟೆಯ ದಾರಿನೇ ಹೀಗೆ ಇದೆ, ಇನ್ನೇನು 2 ಮೈಲಿ ಅಷ್ಟು ದೂರ ಉಳಿದಿದೆ, ಅದನ್ನು ಹತ್ತಬೇಕು. 1 ಮೈಲಿ ಅಂದರೆ 1.6 ಕಿಲೋಮೀಟರ್ಸ್. ನೆನ್ಪಿಟ್ಕೊಳ್ರಿ, ಎಲ್ಲ ತಿಳಿದುಕೊಳ್ಬೇಕು. ಹಾಗೆ ಏನಪ್ಪ ಸರ್ ಇದನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಅನ್ಬೋದು. ಸುಮ್ಮನೆ ಕೆಲವೊಂದು ಮಕ್ಕಳಿಗೆ ಗೊತ್ತಿರಂಗಿಲ್ಲ, ನನಗೂ ಎಷ್ಟೋ ದಿವಸ ಗೊತ್ತಿರಲಿಲ್ಲ. ನಾನು ನಿಮ್ಮಂಥವರಿಂದ, ಬೇರೆ ಸ್ನೇಹಿತರಿಂದ ಕೇಳಿ ತಿಳಿದುಕೊಂಡಿರ್ತೀನಿ, ಎಷ್ಟೋ ಸಂಗತಿಗಳನ್ನು ಓದಿ ತಿಳಿದುಕೊಂಡಿರ್ತೀನಿ, ಕೆಲವು ಬಲ್ಲವರಿಂದ ಕಲಿತು. ಸರ್ವಜ್ಞನೇ ಆದ್ನಲ್ಲ ಅವನು. ಹಾಗೆ ನಾವು ಯಾವ್ಯಾವ ಸೋರ್ಸ್ನಲ್ಲಿ ನಾಲೆಜ್ ಸಿಗ್ತದೆ ಅದನ್ನು ತಗೊಳ್ಬೇಕು. ಅದಕ್ಕೆ ಇನ್ನು 2 ಮೈಲಿ ಈ ಘಟ್ಟ ಪ್ರದೇಶ ಹತ್ಕೊಂಡು ಹೋದ್ರಾಯ್ತು, ಕಾನೂರು ಕೋಟೆ ಸಿಗ್ತದ. ಇನ್ನು 2 ಮೈಲು ಬಲು ಕಷ್ಟದ ದಾರಿ ಮಕ್ಕಳೇ. ಈ ಮಲೆನಾಡಿನ ಘಟ್ಟ ಏರುವ ಒಂದು ಮೌಂಟೇನಿಯರಿಂಗ್ ತಾವು ಮಾಡಿರ್ತೀರಿ, ಕೆಲವರು ಪರ್ವತಾರೋಹಿಗಳಾಗಿರ್ತೀರಿ. ಭಾಳ ಕಷ್ಟ, ಹತ್ತಬೇಕಲ್ಲ. ಅದರಲ್ಲಿಯೂ ಇವರೆಲ್ಲ ಪೋರ್ಚುಗೀಸ ದೊಡ್ಡ ದೊಡ್ಡ ಅಧಿಕಾರಿಗಳು, ಬಹಳ ಕಷ್ಟದ ದಾರಿ ಅಂತೇಳಿ ಗೋಳು ಹೊಡಿತಾ ಇದ್ದಾರೆ. ಆಗ ಡಿಸೆಲ್ವಾ ಹೇಳ್ತಾನೆ, ನಿಮ್ಮ ರಾಣಿ ಈ ದಟ್ಟ ಕಾಡಿನ ನಡುವೆ ಯಾಕೆ ಕೋಟೆ ಕಟ್ಟಿಕೊಂಡಿದ್ದಾಳೆ? ಅವಳಿಗೆ ಬುದ್ಧಿ ಇಲ್ವೇ? ಬುದ್ಧಿ ಇಲ್ಲೇನು ಅವಳಿಗೆ? ಎಂಥ ದಟ್ಟ ಕಾಡು ಇದು, ಇಲ್ಲಿ ಯಾಕೆ ಕೋಟೆ ಕಟ್ಟಬೇಕು? ನಿಮ್ಗೆ ಗೊತ್ತಾಯ್ತಲ್ಲ ಯಾಕೆ ಕಟ್ಟಿದ್ದಾಳೆ ಅಂತೇಳಿ. ಎಸ್, ಯಾಕೆ ಅಂತಂದ್ರೆ ಹಲವು ಉತ್ತರಗಳಿವೆ ಇದಕ್ಕೆ. ಒಂದು, ಕಾಡು, ಬೆಟ್ಟ, ಗುಡ್ಡ ಈ ಪ್ರದೇಶದಲ್ಲಿ ಹೇರಳವಾಗಿ ಸಿಗತಕ್ಕಂತಹ ಸಂಬಾರ ಪದಾರ್ಥಗಳು, ಅದು ಮೆಣಸು ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಅಥವಾ ಮತ್ತೆ ಯಾವುದೋ ಪದಾರ್ಥಗಳಿರ್ಬೋದು. ಅದಕ್ಕಾಗಿ ಅದರ ಜೊತೆಗೆ ಸೇಫ್ಟಿ, ಬೇರೆಯವರು ಅಷ್ಟು ಸುಲಭವಾಗಿ ಇಲ್ಲಿ ದಾಳಿ ಮಾಡುವಂತೆ ಇಲ್ಲ ಅಂತಕ್ಕಂಥದ್ದು. ಇನ್ನೂ ಅನೇಕ ಸಂಗತಿಗಳು. ಅದು ನನಗೆ ಗೊತ್ತಿಲ್ಲ, ಇಲ್ಲಿ ಯಾಕೆ ಕಟ್ಟಿದ್ದಾಳು ನನಗೆ ಗೊತ್ತಿಲ್ಲ. ಆದರೆ ಸುಭದ್ರ ಕೋಟೆ, ವೆರಿ ಸ್ಟ್ರಾಂಗ್ ಫೋರ್ಟ್. ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗದ ಕೋಟೆ. ನಮ್ಮ ರಾಜ್ಯದ ಸಂಪತ್ತನ್ನು ಅಡಗಿಸಿಟ್ಟಿರುವುದು ಇದೇ ಕೋಟೆಯಲ್ಲಿ. ಅಲ್ಲಿ ಅಪಾರ ಪ್ರಮಾಣದ ಕಾಳು ಮೆಣಸಿನ ಸಂಗ್ರಹವಿದೆ. ಹೆಂಗಿಡ್ತಿದ್ರು ಅಂದ್ರೆ ಬಾವಿ ತೋಡ್ತಿದ್ರು, ಬಾವಿ ತೋಡಿ ಅದರೊಳಗೆ ಮೆಣಸು ಸಂಗ್ರಹಿಸಿ ಇಡ್ತಾ ಇದ್ರು. ಅದಕ್ಕೆ ಆತ ಹೇಳ್ತಾನೆ, ಇದು ಸುಭದ್ರವಾದಂತಹ ಕೋಟೆ, ಅದು ಅಲ್ಲದೆ ಇಲ್ಲಿಯೇ ನಮ್ಮೆಲ್ಲ ಸಂಪತ್ತು ಇರುವುದು ಅಂಥೇಳಿ ಕಂಠಪ್ಪ ನಾಯಕ ಹೇಳ್ತಾನೆ. ಯಾಕಂತಂದ್ರೆ ಅವರು ನಿರಾಶರಾಗಬಾರದಲ್ಲ. ವೆರಿ ಗುಡ್. ಅಂದರೆ ನಮಗೆ ರಾಣಿಯ ಜೊತೆಗೆ ಸಂಪತ್ತಿನ ಉಡುಗೊರೆಯೂ ದೊರೆಯುತ್ತದೆ. ರಾಣಿ ಮಾತ್ರ ಸಿಗ್ತಾ ಇಲ್ಲ, ಸಂಪತ್ತು, ಹೇರಳವಾದಂಥ ವೆಲ್ತ್ ಸಂಪತ್ತು ಇದೆಯಲ್ಲ, ಅದು ಕೂಡ ನಮಗೆ ಗಿಫ್ಟ್ ಆಗಿ, ಉಡುಗೊರೆಯಾಗಿ ದೊರೀತಾ ಇದೆ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಯಾರೋ ಒಬ್ಬ ನರಳುತ್ತ ಬರ್ತಾ ಇದ್ದಾನೆ. ಸಾರ್ ಸಾರ್ ಆ ಧ್ವನಿಯನ್ನು ಕೇಳಿಸ್ತಾ ಇದೆ. ಮೆಂಜಿಸ್
ಅದ್ಯಾರೋ ಸಾರ್ ಅಂತ ನಮ್ಮನ್ನು ಕರೀತಿರುವಂತಿದೆ ನೋಡಿ. ಅಡ್ಡಾಯ್ಡ್ ಹೇಳ್ತಾರೆ, ಅವನ ಮಾತು ಮುಗಿಸುವ ಮೊದಲೇ ಯೋಧರು ಹೆದರಿ ನರಳುತ್ತ ಬರುವರು, ಅವರ ಸಮವಸ್ತ್ರವೆಲ್ಲ ಹರಿದು ಹೋಗಿದೆ. ಇಬ್ಬರು ಸೈನಿಕರು ಬರ್ತಾ ಇದ್ದಾರೆ, ಗಾಬರಿಯಾಗಿದ್ದಾರೆ, ಥರ 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 ನಡುಗ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ. ಅಯ್ಯಯ್ಯೋ ಪಪ್ಪ ಅಂತೇಳಿ ಸಮವಸ್ತ್ರಗಳು, ಯೂನಿಫಾರ್ಮ್ ಎಲ್ಲ, ಸಮವಸ್ತ್ರ ಅಂದರೆ ಯೂನಿಫಾರ್ಮ್ ಅದೆಲ್ಲ ಹರಿದು ಹೋಗಿದೆ. ಆಗ ಇಬ್ಬರು ಇದ್ರಲ್ಲ ಯೋಧರು. ಮೊದಲನೇ ಯೋಧ ಹೇಳ್ತಾನೆ, ಕ್ಯಾಪ್ಟನ್, ಅವರು ನಮ್ಮವರನ್ನು ಬಂಧಿಸಿದರು, ನಮ್ಮ ಮೇಲೆ ಮರ ಬೀಳಿಸಿದರು, ನಮ್ಮವರನ್ನ ಕ್ಯಾಪ್ಚರ್ ಮಾಡಿದ್ರು, ಅವರು ಅರೆಸ್ಟ್ ಮಾಡಿದ್ದಾರೆ ಎಷ್ಟೋ ಜನರಿಗೆ, ಮತ್ತು ನಮ್ಮ ಮೇಲೆ ಅಲ್ಲಲ್ಲಿ ಮರಗಳನ್ನು ಬೀಳಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಆನಂತರ ನಮ್ಮನ್ನು ಹಿಡಿದರು. ಅವರು ಯಾರು? ಅವರು ಯಾರು? ಕಾಡು ಜನ, ಕಪ್ಪಗೆ ರಾಕ್ಷಸರ ಥರ ಕೋಡು ಇರುವವರು. ದೂರದಿಂದ ನಮ್ಮ ಮೇಲೆ ಕೋಲು ಕಟ್ಟಿಗೆ ಎಸೆದರು, ಬಳ್ಳಿಯ ಮೇಲೆ ಸುಯ್ಯನೆ ಬಂದು ನಮ್ಮ ಯೋಧರ ಕೋವಿಗಳನ್ನು ಹೊತ್ತೊಯ್ದರು, ನಮ್ಮವರನ್ನು ಒದ್ದು ಒದ್ದು ಬೀಳಿಸಿದರು. ಕಾಡು ಜನರು, ಆದಿವಾಸಿಗಳು ಅಲ್ಲಿರ್ತಕ್ಕಂಥವ್ರು, ಅವರ ಉಪಜೀವನವೇ ಕಾಡಿನ ಮೇಲೆ ಇರ್ತದೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇದನ್ನೆಲ್ಲ ಸಂಗ್ರಹ ಮಾಡೋರು ಅವರೇ ಹೆಚ್ಚಾಗಿ. ಈ ಮೆಣಸಿನ ಕಾಳುಗಳನ್ನು ಅಥವಾ ಮತ್ಯಾವುದೇ ಪದಾರ್ಥಗಳನ್ನು, ಚಕ್ಕೆಗಳನ್ನು ಅವರೇ. ಅವರಿಗೆಲ್ಲ ವಿಷಯ ಗೊತ್ತಿತ್ತು. ಚೆನ್ನಭೈರಾದೇವಿ ವಿಷಯ ತಿಳಿಸಿದ್ದಳು ಹೀಗಿದೆ ಅಂತೇಳಿ. ಹೀಗಾಗಿ ಇದೊಂದು ತಂತ್ರಗಾರಿಕೆ. ಕಾಡು ಜನರು ಕಪ್ಪು ರಾಕ್ಷಸರಿದ್ದಂಗೆ, ಅದರ ತಲೆ ಮೇಲೆ ಕೋಡ್ ಇದ್ದಂಗೆ, ಅವು ಕೋಡ್ ಇರಂಗಿಲ್ಲ, ಅವರು ಬೆಳೆದಿರ್ತಕ್ಕಂಥ ಕೂದಲು ಇರ್ತಾವಲ್ಲ, ಅದು ಹೇಗೆ ಕೋಡಿನಾಗಿ ಅಲ್ಲಲ್ಲಿ ನಿಂತಿರ್ತದ. ಆದರೆ ದೂರದಿಂದ ಇದ್ದುಕೊಂಡು ನಮ್ಮ ಮೇಲೆ ಕಟ್ಟಿಗೆ ಕೋಲುಗಳನ್ನು ಎಸೆದು ಬಿಟ್ಟರು, ಬಳ್ಳಿ ಹಿಡಿದುಕೊಂಡು ಹಿಂಗೆ ಜೋತಾಡಿಕೊಂಡು ಸುಯ್ ಅಂತೇಳಿ ನಮ್ಮ ಮೇಲೆ ಬಂದು ನಮ್ಮ ಯೋಧರ ಬಳಿಯಲ್ಲಿ ಇದ್ದಿರ್ತಕ್ಕಂಥ ಕೋವಿ ಬಂದೂಕುಗಳನ್ನು ಕಿತ್ಕೊಂಡು ಹೋಗ್ಬಿಟ್ರು, ಒದ್ದೊದ್ದು ನಮ್ಮನ್ನು ಬೀಳಿಸಿ ಹಾಕಿದ್ರು. ಎರಡನೇ ಯೋಧ ಹೇಳ್ತಾನೆ, ತಾಕಿದರೆ ಮೈ ತುರಿಸುವ ಗಿಡವನ್ನು ಅವರು ನಮ್ಮ ಮೇಲೆ ಎಸೆದರು, ಬೊಬ್ಬೆ ಬರಿಸುವ ರಸ ಸುರಿದರು, ಹಾವು ಚೇಳುಗಳನ್ನು ಎಸೆದರು, ನಮ್ಮವರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ನೋಡಿ ಎಷ್ಟು ಚೆಂದಿದೆ ಮಕ್ಕಳೇ. ನೀವು ಯಾರಾದರೂ ಇದನ್ನು ನೋಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಏನಂತಂದ್ರೆ, ಕೆಲವೊಂದು ಸಸ್ಯಗಳಿರ್ತಾವೆ, ಬಳ್ಳಿ ಇರ್ತದೆ, ಆ ಬಳ್ಳಿಗೆ ಮುಳ್ಳಿನ ಎಲೆ ಇರ್ತದೆ, ಅದನ್ನು ಹಿಂಗೆ ಸ್ವಲ್ಪ ಮೈಗೆ ತಾಕಿದ್ರೆ ಸಾಕು, ಅಲ್ಲಿ ತುರಿಕೆ ಉಂಟಾಗ್ತದೆ. ಅದು ಮೈಗೆ ಸ್ವಲ್ಪ ಹತ್ತಿರ ಸಾಕು ತುರಿಕೆ. ನಿಮಗೆ ಮಿನಿಮಮ್ 6 to 8 hours ತುರ್ಸಾನೇ ಇರ್ತದೆ, ಹಾಗೆ ತುರ್ಸುವಂತೆ ಇರಬೇಕಾಗ್ತದೆ. ಅಷ್ಟೊತ್ತಿನಲ್ಲಿ ನಿಮ್ಮ ಮೈಯೆಲ್ಲ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಇದು ಗಿಡಮೂಲಿಕೆ, ಇದು ಬಳ್ಳಿ ಇರ್ತದೆ. ಅಂಥ ಬಳ್ಳಿಯನ್ನು ನಮ್ಮ ಮೈ ಮೇಲೆ ಎಸೆದು ಬಿಟ್ಟರು. ಅದು ಸ್ವಲ್ಪ ತಾಕಿದ್ರು ಸಾಕು, ನಾವು ಒದ್ದಾಡಬೇಕು. ಇನ್ನು ಕೆಲವೊಂದು ಮೂಲಿಕೆಯಿಂದ ರಸ ಮಾಡಿದ್ದಾರೆ, ಗಿಡಮೂಲಿಕೆಗಳಿಂದ ರಸ ಮಾಡಿದ್ದಾರೆ, ಆ ರಸ ಚೆಲ್ಬಿಟ್ರು ನಮ್ಮ ಮೈ ಮೇಲೆ. ಅದರಿಂದ ಮೈ ಮೇಲೆ ಬೊಬ್ಬೆಗಳು ಉಂಟಾದವು, ಗುಳ್ಳೆಗಳು, ದೊಡ್ಡ ದೊಡ್ಡ ದಬ್ಬೆ, ಬೊಬ್ಬೆ, ಗುಳ್ಳೆ ಅಂತ ಹೇಳ್ತೀವಲ್ಲ. ಇನ್ನು ಹಾವು ಚೇಳುಗಳು ಅದನ್ನು ತಂದು ಕೂಡ ನಮ್ಮ ಮೈ ಮೇಲೆ ಎಸೆದರು. ಇಷ್ಟೆಲ್ಲ ಇದ್ರುವಾಗ ನಮ್ಮ ಸೈನಿಕರಿಗೆ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ದಿಕ್ಕಾಪಾಲಾಗಿ ಆ ಕಡೆ ಈ ಕಡೆ ಎಲ್ಲರೂ ಓಡಾಗಿದ್ರು. ಆಗ ಇನ್ನಿಬ್ಬರು ಓಡಾಡ್ತಾ ಬರ್ತಾ ಇದ್ದಾರೆ. ಹುಲಿ ಕರಡಿಗಳು ಬಂದು ನಮ್ಮವರನ್ನು ಎಳೆದುಕೊಂಡು ಹೋದವು. ಇದು ದಟ್ಟವಾದ ಅರಣ್ಯ, ಮಲೆನಾಡಿನ ಅರಣ್ಯ, ಎಡಿಕೆಡಿ. ಆಕೆ ನೋಡ್ರಿ ಕೋಟೆ ಎಲ್ಲಿದೆ, ಹೇಗೆ ಕಟ್ಟಿದ್ದಾಳೆ, ರಕ್ಷಣೆ ಏನೆಲ್ಲ ಇದೆ. ಹುಲಿ ಕರಡಿಗಳು ಅಂದ್ರೆ ಯುದ್ಧ ತಂತ್ರಗಾರಿಕೆ ನೋಡ್ರಿ, ಅವು ಕೂಡ ಬಿಡ್ತಾ ಇಲ್ಲ, ಹಿಡಿದು ಎಳ್ಕೊಂಡು ಹೋಗ್ತವೆ. ದೊಡ್ಡ ದೊಡ್ಡ ಹೆಬ್ಬಾವುಗಳನ್ನು ಇಬ್ಬಿಬ್ಬರನ್ನು ಒತ್ತಿ ಒಟ್ಟಿಗೆ ಸುತ್ತಿಕೊಂಡಿವೆ. ಹೆಬ್ಬಾವು ಸುತ್ತಕೊಳ್ತದೆ, ಆನಂತರ ತಲೆಯನ್ನು ನುಂಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಒಬ್ಬರಲ್ಲ, ಇಬ್ಬಿಬ್ಬರನ್ನು ಒಂದೇ ಸಲಕ್ಕೆ ಸುತ್ತಿ ಅವು ಹೆಬ್ಬಾವು. ನೀವು ನಿಮ್ಮ ದೂರದರ್ಶನ ಈ ಪೆಟ್ಟಿಗೆಗಳಲ್ಲಿ ನೀವು ನೋಡಿರ್ತೀರಿ, TV ಬಾಕ್ಸ್ನ ಟಿವಿಯಲ್ಲಿ ನೀವು ನೋಡಿರ್ತೀರಿ. ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಇರ್ಬೋದು ಅಥವಾ ಮತ್ತೆ ಯಾವುದೋ ಚಾನಲ್ ಇರ್ಬೋದು. ದೊಡ್ಡ ದೊಡ್ಡ ಹಾವುಗಳಿರ್ತಕ್ಕಂಥದ್ದು ನೀವು ನೋಡಿರ್ತೀರಿ. ಅವು ಪ್ರಾಣಿಗಳನ್ನು ನುಂಗ್ತಿರ್ತಾವ, ಮನುಷ್ಯರನ್ನು ನುಂಗ್ತಿರ್ತಾವ.
ಇಬ್ಬಿಬ್ಬರನ್ನ ಒಟ್ಟಿಗೆ ನುಂಗುತ್ತಾ ಇವೆ ಹಾವುಗಳು ಬಂದು ಇಬ್ಬಿಬ್ಬರನ್ನ ಹೀಗೆ ಒಟ್ಟಿಗೆ ನುಂಗ್ಕೊಂಡು ಹೋಗ್ತಾ ಇವೆ, ಸುತ್ತಿಕೊಳ್ತಾ ಇವೆ. ಕ್ಯಾಪ್ಟನ್ ಪೌಲೂರ್ ಮುಖಕ್ಕೆ ಒಬ್ಬ ಅದೇನೋ ರಸ ಎರಚಿದ ಮುಖವೆಲ್ಲ ಸುಟ್ಟು ಅವರು ಬಿದ್ದು ಒದ್ದಾಡ್ತಾ ಇದ್ದಾರೆ. ನೋಡ್ರಿ, ಇದು ರಸ, ಇದು ಒಂದು ರೀತಿಲಿಂದ ಏನಂತಂದ್ರೆ ಭಯಾನಕವಾಗಿದ್ದದ್ದು. ಅದು ಮೈ ಮೇಲೆ ಬಿತ್ತದ ಸುಟ್ಟೇ ಬಿಡ್ತದೆ ಆ ರಸ. ಅದನ್ನು ಆ್ಯಸಿಡ್ ಅಂತೇಳಿ ಹೇಳ್ತೇವಲ್ಲ ನಾವು, H2SO4, ಸರಿ ಯಾವುದು ನನಗೂ ಗೊತ್ತಿಲ್ಲ. ಅದನ್ನು ಮೈ ಮೇಲೆ ಬಿತ್ತು ಅಂತಂದ್ರೆ ಸುಟ್ಟು ಬಿಡ್ತದೆ. ಹೀಗಾಗಿ ಇಲ್ಲಿ ಈ ಗಿಡಮೂಲಿಕೆಯಿಂದ ಸಿದ್ಧ ಮಾಡಿರ್ತಕ್ಕಂತಹ ಈ ರಸವನ್ನು ಕ್ಯಾಪ್ಟನ್ ಪೌಲೋ ಅವರ ಮುಖಕ್ಕೆ ಎರಚಿದ್ದಾರೆ. ಆತನ ಮುಖ ಎಲ್ಲ ಸುಟ್ಟು ಹೋಗಿದೆ, ಬಿದ್ದು ಒದ್ದಾಡ್ತಾ ಇದ್ದಾನೆ ಬದುಕಿಗಾಗಿ. ಇನ್ನೊಬ್ಬ ಹೇಳ್ತಾನೆ, ಮರವನ್ನು ಮೊದಲೇ ಕಡಿದು ಹಗ್ಗ ಹಿಡಿದು ನಿಂತಿರುತ್ತಾರೆ, ನಾವು ಹೋಗುತ್ತಿದ್ದಂತೆ ನಮ್ಮ ಮೇಲೆ ಬೀಳಿಸುತ್ತಾರೆ, ನಮ್ಮ 100 ಯೋಧರು ಕಣ್ಮರೆಯಾಗಿದ್ದಾರೆ. ಗುಂಡಿ ತೋಡಿ ಹುಲ್ಲು ಮುಚ್ಚಿರುತ್ತಾರೆ, ನಾವು ಹೋಗುತ್ತಿದ್ದಂತೆ ಗುಂಡಿಗಳಿಗೆ ಬೀಳುತ್ತೇವೆ. ಕೆಡ್ಡ ಅಂತಾರಲ್ಲ, ಅನೇ ಹಿಡಿಯೋದಕ್ಕೆ. ಸರಿ ನೋಡ್ರಿ, ಇಲ್ಲಿ ಮರಗಳಿರ್ತಾವಲ್ಲ, ಮರಗಳನ್ನು ಮೊದಲೇ ಕತ್ತರಿಸಿ ಈ ಕಡೆ ಒಂದು ಹಗ್ಗ ಕಟ್ಟಿ ಸುಮ್ಮನೆ ಸ್ವಲ್ಪ ಹೊತ್ತು ನಿಂತಿರ್ತಾರೆ. ಕೆಳಗೆ ದಾರಿ ಇರ್ತದೆ, ಹಿಂಗೆ ಹಿಡಿದು ಸ್ವಲ್ಪ ಆಶ್ರಯ. ಕೆಳಗೆ ಒಂದು 10-15 ಜನ ಸೈನಿಕರು ಬಂದ ಕೂಡಲೇ ಆ ಹಗ್ಗ ಬಿಟ್ಬಿಡೋದು, ದಬಂಗನೆ ಆ ಮರ ಕಡಿದು ಕೆಳಗಡೆಗೆ ಬಿದ್ದು ಬಿಡ್ತದೆ. ಅನೇಕರು ಅದರ ಕೆಳಗೆ, ಮರದ ಕೆಳಗೆ ಬಿದ್ದು ಅಪ್ಪಚ್ಚಿ ಆಗಿಬಿಡ್ತಾರೆ. ಇನ್ನು 100 ಯೋಧರು ಕಣ್ಮರೆ ಆಗಿಬಿಟ್ರು ಇಂಥ ಎಲ್ಲವುಗಳಿಂದ. ಇನ್ನು ಕೆಲವೊಂದು ಕಡೆಗಂತೂ ಕೆಡ್ಡ ಆನೆಗಳನ್ನು ಹಿಡಿಲಿಕ್ಕೆ ಮಾಡಿರ್ತಾರೆ. ದೊಡ್ಡ ತಗ್ಗು ತೋಡಿ ಮೇಲ್ಗಡೆಗೆ ಸ್ವಲ್ಪ ಏನು ಮಾಡ್ತಾರೆ, ಹುಲ್ಲು ಹಾಕಿರ್ತಾರೆ. ಅಂದರೆ ಕಟ್ಟಿಗೆಯನ್ನು ಹಾಕಿ ಅದ್ರ ಮೇಲೆ ಹುಲ್ಲು ಹಾಕಿ ನೆಲ ಕಾಣಂಗೆ ಮಾಡಿರ್ತಾರೆ. ಅಲ್ಲಿ ಬಂದ ಕೂಡಲೇ ದುಬ್ಬು 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 ಒಳಗೆ ಬಿದ್ದು ಬಿಡ್ತಾರೆ. ಒಳಗೆ ಬಿದ್ದ ಕೂಡಲೇ ಮೇಲೆ ಇರಲಿಕ್ಕೆ ಆಗಂಗಿಲ್ಲ, ಅಂಥ ಪರಿಸ್ಥಿತಿ ಉಂಟು ಮಾಡಿರ್ತಾರೆ. ಹೀಗಾಗಿ ನಮ್ಮ 100 ಸೈನಿಕರು, ಯೋಧರು ಆ ಕಡೆ ಈ ಕಡೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಹೋಗಿದ್ದಾರೆ, ಕಣ್ಮರೆಯಾಗಿದ್ದಾರೆ. ಇನ್ನೊಬ್ಬ ಹೇಳ್ತಾನೆ, ಮೊದಲನೇವನು, ಕುಡಿಯುವ ನೀರಿನ ಬಿಂದಿಗೆ ಉರುಳಿಸಿ ಕುಡಿಯಲು ನೀರಿಲ್ಲದಂತೆ ಮಾಡಿದ್ದಾರೆ, ಆಹಾರದ ಪೊಟ್ಟಣಗಳನ್ನು ಕದ್ದಿದ್ದಾರೆ, ನಮ್ಮವರು ಹಸಿವಿನಿಂದ ಕಂಗಾಲಾಗಿದ್ದಾರೆ. ನೋಡ್ರಿ, ಇದೇ ಸ್ಟ್ರಾಟಜಿ ಆಫ್ ವಾರ್. ಕುಡಿಯುವ ನೀರು ಯುದ್ಧ ತಂತ್ರಗಾರಿಕೆ ಇದೇ ಇರ್ತದೆ. ನನಗೆ ಸ್ವಲ್ಪ ಅದರ ನಾಲೆಜ್ ಇದೆ. ಯಾಕೆ ಅಂತಂದ್ರೆ ನಾನು ಸೈನಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಯುದ್ಧದ ಸ್ಟ್ರಾಟಜಿ ಬಗ್ಗೆ, ಯುದ್ಧದ ತಂತ್ರಗಾರಿಕೆಯ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ದೇ ಇದೆ. ಈಗಲೂ ಕೂಡ ಇದೇ ತಂತ್ರಗಾರಿಕೆ ಮಾಡ್ತಾರೆ. ಯುದ್ಧ ಭೂಮಿಗೆ ಹೋದಾಗ ನಮ್ಮ ಸೈನಿಕರು ಏನು ಮಾಡ್ತಾರೆ, ಕುಡಿಯುವ ನೀರು ಅಲ್ಲಲ್ಲಿ ಬಾವಿಯೊಳಗಿಂದ ಅಥವಾ ನದಿಯೊಳಗಿಂದ ಕುಡಿಯಂಗಿಲ್ಲ. ತಾವೇ ವಾಟರ್ ಬಾಟಲ್ ಒಯ್ಯಬೇಕು, ತಮ್ಮದೇ ಆಹಾರ ತಾವು ಒಯ್ಯಬೇಕು, ಬೇರೆಯವರು ತಗೊಳ್ಳಂಗಿಲ್ಲ. ಕೈಯೊಳಗೆ ಟಾರ್ಚ್, ಬ್ಯಾಟ್ರಿ ಗಿಟ್ರಿ ಏನೂ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ. ಕತ್ತಲೆಯಲ್ಲಿ ಮೇಲೆ ನಕ್ಷತ್ರಗಳನ್ನು ನೋಡಿಕೊಂಡೇ ಚಲಿಸಬೇಕು, ಇತ್ಯಾದಿ ಇತ್ಯಾದಿ ಭಾಳ ಸಂಗತಿ. ವೆರಿ ಇಂಟ್ರೆಸ್ಟಿಂಗ್ ಇರ್ತದೆ. ನಿಮ್ಮ ಶಿಕ್ಷಕರಿಂದ ಅದನ್ನು ಕೇಳಿ ತಿಳಿದುಕೊಳ್ಳ್ರಿ. ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ, ಕುಡಿಯುವ ನೀರಿನ ಬಿಂದಿಗೆ ಉರುಳಿಸಿದ್ದಾರೆ, ಆಹಾರದ ಪೊಟ್ಟಣಗಳನ್ನು ಹೊತ್ತುಕೊಂಡು ಹೋಗಿದ್ದಾರೆ, ನಮ್ಮವರು ಹಸಿವಿನಿಂದ ಆಹಾರವಿಲ್ಲದೆ ಕಂಗಾಲಾಗಿ ಬಿಟ್ಟಿದ್ದಾರೆ. ಕಂಗಾಲಾಗುವ ಪದ ಭಾಳ ಚಂದ, ಅಂದರೆ ದಿಕ್ಕು ತಪ್ಪಿ ಬಿಟ್ಟಂಗೆ ಆಗಿಬಿಡೋದು. ಆ್ಯಕ್ಚುಲಿ ಕಂಗಾಲು ಅನ್ನೋ ಪದ ಕಣ್ಣು ಕಾಣದೆ ಇರುವಿಕೆ ಅಂತ ಅರ್ಥ. ಕಂಗಾಲು ಅಂದರೆ ದಿಕ್ಕು ತೋಚದ, ಕಣ್ಣೇ ಕಾಣಿಸಂಗಿಲ್ಲ, ಕಣ್ಣು ಕಾಣಿಸಲ್ಲ, ದಿಕ್ಕು ತೋಚಂಗಿಲ್ಲ, ದಾರಿ ತಪ್ಪದಂಗ. ಅಟೈಡೆ, ಕ್ಯಾಪ್ಟನ್ ಇದೇನು ನಡೆಯುತ್ತಿದೆ, ಮೊದಲು ಈ ಮನುಷ್ಯನನ್ನು ವಿಚಾರಿಸಬೇಕು. ಸಿಟ್ಟಿನಿಂದ ತಿರುಗಿ ನೋಡುವ ಹೊತ್ತಿಗೆ ಕಂಠಪ್ಪ ನಾಯಕ ಕಣ್ಮರೆಯಾಗಿದ್ದಾನೆ. ಏನಾಗ್ತಾ ಇದೆ, ಸಿಟ್ಟು ಬಂತವನಿಗೆ. ಮೊದಲು ಈ ಮನುಷ್ಯನಿಗೆ, ಈ ಮಗನಿಗೆ ವಿಚಾರಿಸಬೇಕು. ಇವನಿಗೆ ಎಲ್ಲದನವನು? ಕಂಠಪ್ಪ ನಾಯಕ ನಿಧಾನವಾಗಿ ಎಲ್ಲ ಮಾತುಕತೆ ಮಧ್ಯದಲ್ಲಿ ಜಾರಿಕೊಂಡು ಹೋಗಿಬಿಟ್ಟಿದ್ದಾನೆ. ಡಿ ಸಿಲ್ವಾ, ಗವರ್ನರ್ ಸರ್ ಈ ಕಡೆ ಬನ್ನಿ. ಆತ ಕಿರುಚುತ್ತಾ ಬಂದು ಅಟೈಡೆಯನ್ನು ತನ್ನತ್ತ ಎಳೆದುಕೊಳ್ಳುವನು. ಅಷ್ಟರಲ್ಲಿ ದೊಡ್ಡದೊಂದು ಉರುಳುಗಲ್ಲು ಅವನ ಪಕ್ಕಕ್ಕೆ ಉರುಳಿಕೊಂಡು ಹೋಗುವುದು. ಅವರು ಬಚಾವಾದವೆಂದು ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೊಂದು ಕಲ್ಲು ಅವರ ನಡುವೆ ಉರುಳಿಕೊಂಡು ಹೋಗುವುದು. ಅಟೈಡೆ ಹೆದರಿ ನೀರು ನೀರು ಎಂದು ಬೊಬ್ಬೆ ಆಗುವನು. ನೀರು ಹಿಡಿದು ಬರುತ್ತಿದ್ದ ಅವರ ಯೋಧ ಅಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಗೇರು ಸೊಪ್ಪೆಯ ಯೋಧನೊಬ್ಬ ನೀರಿನ ಮಡಿಕೆಯನ್ನು ಹಿಡಿದು ಬರುವನು. ಪರಂಗಿ ಯೋಧನೊಬ್ಬ ಕುಡಿಯಬೇಡಿ, ಅದು ನೀರಲ್ಲ,
ಎಂದು ಅರಚುವನು. ಸಾಕು, ಯಾಕಂತಂದ್ರೆ ಇದು ಭಾಳ ದೊಡ್ಡ ಪ್ಯಾರಾಗ್ರಾಫ್ ಇದೆ, ಇಷ್ಟಿಷ್ಟೇ ಓದ್ತಾ ಹೋಗೋಣ. ನೋಡಿ, ಒಬ್ಬ ಇದು ದಟ್ಟವಾದಂತಹ ಕಾಡು ಮತ್ತು ಎತ್ತರವಾದಂಥ ಕಣಿವೆ ಪ್ರದೇಶ. ಕಣಿವೆ ಅಂತಂದ್ರೆ ಬೆಟ್ಟ ಮತ್ತು ಕಣಿವೆ. ಕಣಿವೆ ಅಂದರೆ ತಗ್ಗು ಪ್ರದೇಶ. ಈಗಿರೋದಕ್ಕೆ ಕಣಿವೆ ಅಂತಾರೆ, ಕೆಳಗಿನ ಪ್ರದೇಶ ಕಣಿವೆ. ಇದು ಬೆಟ್ಟ, ಬೆಟ್ಟ ಕಣಿವೆ. ಇದು ಈ ಕಣಿವೆಯಲ್ಲಿ ಬಂದಿದ್ದಾಗ ಒಬ್ಬ ದೂರನಿಂದ ಹೇಳ್ತಾನೆ, ಸರ್ ಅಟಾಯ್ಡೆ ಸರ್, ಸ್ವಲ್ಪ ಸರಿದುಕೊಳ್ಳ್ರಿ ಅಂಥೇಳಿ ತನ್ನನ್ನು ಎಳೆದುಕೊಂಡು ಬಿಡ್ತಾನೆ ತನ್ನ ಕಡೆಗೆ. ಯಾಕೆಂದ್ರೆ ಆ ಬೆಟ್ಟದ ತುದಿಯಿಂದ ದೊಡ್ಡ ಬಂಡೆಗಳೊಂದು ದಡ 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 ದಡನೇ ಉರುಳಿ ಬೀಳ್ತಾ ಇತ್ತು. ಯಾಕೆ ಬೀಳ್ತಾ ಇತ್ತು ಗೊತ್ತಿದ್ದಿರ್ಬೇಕು ನಿಮಗೆ. ಇದು ತಂತ್ರಗಾರಿಕೆ. ಮೇಲೆ ಚೆನ್ನಭೈರಾದೇವಿಯ ಸೈನಿಕರಿದ್ದಿರ್ತಾರೆ, ಇನ್ನು ಅವನ ಪಕ್ಕದಲ್ಲಿ ಅದು ಉರುಳ್ಕೊಂಡು ಹೋಗ್ತದ. ಅಬ್ಬಾ, ಗಾಡ್ ಸೇವ್ಡ್ ಮೈ ಲೈಫ್, ನಾನು ಬಚಾವಾಗಿಬಿಟ್ಟೆ, ದೇವರು ನನ್ನನ್ನು ರಕ್ಷಿಸಿಬಿಟ್ಟ ಅಂಥೇಳಿ ನೋಡುವಷ್ಟರಲ್ಲಿ ಇನ್ನೊಂದು ಕಲ್ಲು ಅಲ್ಲಿ ನಿಂತಿರುವವ್ರ ಮಧ್ಯದಲ್ಲೇ ದಡದಡನೆ ಉರುಳಿಕೊಂಡು ಹೋಗ್ತದ. ಆಗ ಗಾಬರಿ ಆಗಿಬಿಡ್ತಾನೆ ಅಟಾಯ್ಡೆ. ಗಾಬರಿ ಆದಾಗ ನೀರಿಡಿಕೆ ಆಗ್ತದೆ, ಅತಿ ಗಾಬರಿಕೆ ಆದಾಗ ನೀರಿಡಿಕೆ ಆಗ್ತದೆ. ನೀರು ನೀರು ಒಬ್ಬ ಬಾಯಾರಿಕೆ ಆಗ್ತಾ ಇದೆ ಅಂಥೇಳಿ ಬೊಬ್ಬೆ ಆಗ್ತಿರ್ತಾನೆ. ಆಗ ನೀರು ಹಿಡಿದು ಬರುತ್ತಿದ್ದ ಅವರ ಯೋಧ ಅಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಗೇರು ಸೊಪ್ಪೆಯ ಯೋಧನೊಬ್ಬ ನೀರಿನ ಮಡಿಕೆಯನ್ನು ತೆಗೆದುಕೊಂಡು ಪರಂಗಿಗೆ ಕೊಡ್ತಾನೆ. ಗೇರು ಸೊಪ್ಪೆಯ ಚೆನ್ನಭೈರಾದೇವಿ ಕಡೆಯ ಒಬ್ಬ ಯೋಧ, ತಗೊಳ್ಳು ನೀರು ಕುಡಿ ಅಂಥೇಳಿ ನೀರಿನ ಮಡಿಕೆ ಕೊಟ್ಟಾಗ ಇನ್ನೊಬ್ಬ ಹೇಳ್ತಾನೆ, ಕುಡಿಯಬೇಡಿ ಕುಡಿಯಬೇಡಿ, ಅದು ನೀರಲ್ಲ. ಅರ್ಚತಾನೆ ಚೀರೆ ಹೇಳ್ತಾನೆ, ಕುಡಿಬೇಡ್ರಿ ಕುಡಿಬೇಡ್ರಿ, ಅದು ನೀರಲ್ಲ. ಮೆಂಜಿಸ್ ಕೋಪದಿಂದ ನೀರಿನ ಮಡಕೆ ತಂದವನನ್ನು ಹಿಡಿದು ಕತ್ತಿ ಹಿರಿಯುತ್ತಿದ್ದಂತೆ ಆತ, ಸಾರ್, ನಾನು ಫಿಲಿಪ್, ನಿಮ್ಮವನು, ನನ್ನ ಯೂನಿಫಾರ್ಮ್ ಕಿತ್ಕೊಂಡು ಈ ವೇಷ ತೊಡಿಸಿದರೆ. ನೋಡ್ರಿ, ಈತ ಗೇರು ಸೊಪ್ಪೆ ಸೈನಿಕ ಅಲ್ಲ. ಅವ್ರೇನು ಮಾಡಿದ್ದಾರೆ ಅಂತಂದ್ರೆ, ನನಗೆ ಹಿಡಿದು ನಂದೆಲ್ಲ ಯೂನಿಫಾರ್ಮ್ಗಳನ್ನು ಕಿತ್ತು ಹಾಕಿ ಬೇರೆ ಬಟ್ಟೆ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ನಾನು ಗೇರು ಸೊಪ್ಪೆಯ ಸೈನಿಕ ಅಲ್ಲ, ನಾನು ನಿಮ್ಮವನಿದ್ದೇನೆ. ನನ್ನ ಹೆಸರು ಫಿಲಿಪ್, ನಾನು ಸರ್ ಫಿಲಿಪ್. ನನ್ನ ಯೂನಿಫಾರ್ಮ್ ಎಲ್ಲ ಕಿತ್ತುಕೊಂಡಿದ್ದಾರೆ, ಈ ವೇಷ ತೊಡಿಸಿದ್ದಾರೆ ಅಂತೇಳಿ ಗೋಗುರಿತಾನೆ. ಆಗ ಏನು ನಡೆಯುತ್ತಿದೆ ಇಲ್ಲಿ? ಏನಿದು ಮೋಸ, ವಂಚನೆ, ದರಿದ್ರ ಹೆಂಗಸು, ಮಾಟಗಾತಿ ಆಕೆ. ಏನು ನಡೀತಾ ಇದೆ ಇಲ್ಲಿ? ಏನಾಗ್ತಾ ಇದೆ? ಎಷ್ಟೊಂದು ಮೋಸ ಮಾಡೋದು, ಇಷ್ಟು ಮೋಸ ಮಾಡೋದ, ಇಷ್ಟೊಂದು ವಂಚಿಸೋದ? ದರಿದ್ರ ಹೆಂಗಸವಳು, ದರಿದ್ರವಳು, ಕೆಟ್ಟವಳು, ಮಾಟಗಾರ್ತಿ, ಮಾಟ ಮಾಡುವಳು, ಮಂತ್ರ ತಂತ್ರ ಮಾಡ್ದಂಗೆ ಮಾಡ್ತಾಳೆ ಇದೆಲ್ಲ. ಅಷ್ಟರಲ್ಲಿ ಒಂದು ಧ್ವನಿ ಹಿಂದಿನಿಂದ ಕೇಳಿಸ್ತದ, ಶತಮೂರ್ಖ ಲೂಯಿಸ್ ಅಟಾಯ್ಡೆ, ಯೋಚಿಸು, ಯಾರು ಮೋಸಗಾರರು, ಯಾರು ವಂಚಕರು? ಇದು ನಮ್ಮ ಮಣ್ಣು, ನಮ್ಮ ಕಾಡು, ನಮ್ಮ ನೆಲ. ಇಲ್ಲಿಗೆ ಹೊಂಚು ಹಾಕಿ ಬಂದ ವಂಚಕರು ನೀವು. ಏನು, ನಮ್ಮ ರಾಣಿಯನ್ನು ಬಂಧಿಸಿಕೊಂಡು ಒಯ್ಯುವ್ಯಾ? ಬಾ, ಮೊದಲು ಕಾನೂರು ಕೋಟೆಗೆ ಹತ್ತಿ ಬಾ. ನಿನ್ನ ಆತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ. ಮಿಸ್ಟರ್ ಅಟಾಯ್ಡೆ. ನೋಡೋಣ ಮುಂದಿನ ಭಾಗ. ಒಂದು ಧ್ವನಿ ಅಂತಂದ್ರೆ ಒಬ್ಬರು ಮಾತಾಡ್ತಾ ಇದ್ದಾರೆ ಜೋರಾಗಿ, ನೀವು ಕೇಳಿಸುವಂತೆ. ಆತ ಹೇಳ್ತಾ ಇದ್ನಲ್ಲ, ಏನಿದು ಮೋಸ, ವಂಚನೆ, ಮಾಟಗಾರ್ತಿಯವಳು ಅಂತಂದಾಗ, ಶತಮೂರ್ಖ ಲೂಯಿಸ್ ಅಟಾಯ್ಡೆ, ಯಾರು ಮೋಸಗಾರರಿದ್ದಾರೆ? ಯೋಚಿಸಿ ನೋಡು, ಯಾರು ಮೋಸಗಾರರು, ಯಾರು ವಂಚಕರು? ಇದು ನಮ್ಮ ಮಣ್ಣು, ನಮ್ಮ ನೆಲ, ನಮ್ಮ ಕಾಡು. ಹೊಂಚು ಹಾಕಿ ಬಂದಿರತಕ್ಕಂಥ ವಂಚಕರು ನೀವು. ನಮ್ಮ ರಾಣಿಯನ್ನು ಬಂಧಿಸಿಕೊಂಡು ಇವ್ಯಾ? ಬಾ, ಮೊದಲು ಬಾ ನೀನು ಮಗನೇ, ಬಾ ನೀನು ನಮ್ಮ ಕಾನೂರು ಕೋಟೆ ಹತ್ತಿರ ಬಾ. ಅಲ್ಲಿ ನಿನ್ನ ಅತಿಥಿ ಸತ್ಕಾರಕ್ಕಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ. ಮಿಸ್ಟರ್ ಅಟಾಯ್ಡೆ, ಖಂಡಾಂತರಗಳನ್ನು ದಾಟಿ ಬಂದ ನಿನ್ನ ಕೆಚ್ಚು ಎಲ್ಲಿ ಹೋಯಿತು? ನಮ್ಮ ರಾಯಭಾರಿ ಕಂಠಪ್ಪನನ್ನು ಕೊಲ್ಲಲು ಹೊರಟ ನಿನ್ನ ಬಂದೂಕು ಏಕೆ ಸುಮ್ಮನಾಯಿತು? ಖಂಡಾಂತರ ಅಂದ್ರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಬಂದಿದ್ದೀರಿ, ಅವರು ಯುರೋಪಿಯನ್ನರು. ಅಲ್ಲಿನಿಂದ ಇಲ್ಲಿಗೆ ನಮ್ಮ ಖಂಡಕ್ಕೆ ಬಂದು ಎಂಥ ಸೊಕ್ಕು ನಿಮಗೆ, ಎಂಥ ಅಪ್ರತಿಮ ಶೌರ್ಯ ಎಲ್ಲಿ ಹೋಯ್ತು? ನಮ್ಮ ಕಂಠಪ್ಪ ನಾಯಕನನ್ನು ಕೊಲ್ಲಬೇಕು ಅಂತೇಳಿ ತೆಗೆದಿದ್ದೆಲ್ಲ ನಿನ್ನ ಗನ್ನ, ಪಿಸ್ಟಲ್ ತೆಗೆದಿದ್ದೆಲ್ಲ ಏನಾಯ್ತು? ಯಾಕೆ ಸುಮ್ಮನಾಯ್ತು? ಈಗೇಕೆ ಸುಮ್ಮನಾಯ್ತು?
ಪೋರ್ಚುಗೀಸರೆಂದರೆ ಪ್ರಪಂಚವನ್ನು ಆಳಲು ಹೊರಟಿದ್ದವರು ಎನ್ನುತ್ತಿದ್ದ ನಿನ್ನ ಆಟೋಪ ಈಗ ಎಲ್ಲಿ ಹೋಯಿತು? ಕಡಲು ನಿನಗೆ ಆಟದ ಮೈದಾನವಾದರೆ ಕಾಡು ನಮಗೆ ಆಡುಂಬೋಲ. ನೆನಪಿಟ್ಟುಕೋ ಮೂರ್ಖ. ಅಂದ್ರೆ ನೀನು ಆ ಖಂಡದಿಂದ ಈ ಖಂಡಕ್ಕೆ ಬಂದು ಮಹಾತಂತ್ರಗಾರಿಕೆ ಮಹಾವಂಚನೆಯಿಂದ ಏನೇನೆಲ್ಲ ಮಾಡಲಿಕ್ಕೆ ಹೊರಟಿದ್ದಿ, ನಮಗೆ ಮೋಸಗಾರರು ಅಂತ ಹೇಳ್ತಿದ್ದೀಯ. ಪೋರ್ಚುಗೀಸರು ಅಂತಂದ್ರೆ ಇಡೀ ಜಗತ್ತನ್ನೇ ಆಳ್ತಕ್ಕಂಥ ವೀರರು ಅಂತ ತಿಳಿದುಕೊಂಡಿದ್ಯಾ? ಮೂರ್ಖ. ಎಲ್ಲಿ ಹೋಯ್ತು ನಿನ್ನ ಆಟೋಪದ ಶೌರ್ಯದ ಮಾತುಗಳು? ಏನಾಯ್ತು? ಕಡಲು ನಿನ್ನ ಮೈದಾನ. ಯಾಕೆಂತಂದ್ರೆ ಪೋರ್ಚುಗೀಸರು ಅವರು ಕಡಲಿನೊಳಗಿಂದ ಯುದ್ಧ ಮಾಡ್ತಕ್ಕಂಥ ಮಹಾ ಶೂರರಿದ್ದರು. ಅವರು ಮೇಧಾವಿಗಳಿದ್ರು, ಅಫ್ಕೋರ್ಸ್, ಅದನ್ನೇ ಅಲ್ಲಗಳಿದಂತಿಲ್ಲ. ಕಡಲು ನಿಮಗೆ ಆಟದ ಮೈದಾನವಾದರೆ ಕಾಡು ನಮಗೆ ಆಟದ ಮೈದಾನ. ಮೊಸಳೆಯನ್ನು ಕೊಲ್ಲಬೇಕಾದರೆ ನೀರಿನಲ್ಲಿ ಕೊಲ್ಲಬಾರದು, ಅದನ್ನು ಹೊರಗೆಳೆದು ಸುತ್ತುವರಿದು ಕೊಲ್ಲಬೇಕು. ನೆನಪಂತ ಮೊದಲನೇ ಭಾಗದಲ್ಲಿ ಬಂದಿದೆ ಈ ಮಾತು, ಬಹಳ ಚಂದ ಇದೆ. ಹಾಗೆ ಕಾಡು ನಮಗೆ ಆಡುಂಬಲ. ಆಡುಂಬಲ ಅಂದ್ರೆ ಆಟದ ಮೈದಾನ. ನೆನಪಿಟ್ಟುಕೋ ಮೂರ್ಖ. ಆಗ ಡಿಸಿಲ್ವ ಅಂತಾನೆ, ಯಾರೋ ನೀನು ಫುಲ್, ಮರೆಯಲ್ಲಿ ನಿಂತು ಗೆದ್ದೆನೆಂದು ಬೊಬ್ಬಿರಿಯಬೇಡ. ಇಲ್ಲಿಂದ ಹಿಂದಿರುಗಿದ ಮೇಲೆ ಯಾರೋ ಮೂರ್ಖ, ಫುಲ್ ಫೆಲೋ, ಸುಮ್ಸುಮ್ಕೆನೆ ಬೊಬ್ಬಿರಿಬೇಡ. ಹಿಂದೆ ನಿಂತು ಇಲ್ಲಿಂದ ಹಿಂದಿರುಗಿದ ಮೇಲೆ ನಿಮ್ಗೆ ಆಟ ಇದೆ, ನಿಮ್ದಿದೆ, ನಿಮ್ಗೆ ನಾನು ನೋಡ್ಕೊಳ್ತೇನೆ. ಆಗ ಧ್ವನಿ, ಹಿಂದಿರುಗಿದರೆ ತಾನೇ ನಿನ್ನ ಈ ಆಟಾಟೋಪ. ಅದು ಹೇಗೆ ಹಿಂದಿರುಗುವೆ? ದಾರಿಯಲ್ಲಿದೆ. ನೀ ಹೇಳ್ತಾ ಇದ್ದಿಲ್ಲ, ಹಿಂದಿರುಗಿದ್ರೆ ನಿಮ್ಗೆ ಮಾಡ್ತೀನಿ ನಾನು ಅಂತೇಳಿ. ನೀನು ಹಿಂದಿರುಗಿ ಹೋಗ್ತಿ ಅಂಕಣು. ಹೆಂಗೆ ಹೋಗ್ತಪ್ಪ? ನಿನಗೆ ದಾರಿ ಗೊತ್ತಾ? ನೋಡು ಸುತ್ತಮುತ್ತ ಏನಿದೆ ಅಂತ ಹೇಳಿದಾಗ ಅವನು ಹಾಗೆ ಹೇಳುತ್ತಿದ್ದಂತೆ ದೊಡ್ಡ ಮರ ಒಂದು ದಾರಿಗೆ ಅಡ್ಡವಾಗಿ ಉರುಳಿ ಬೀಳುತ್ತದೆ. ಅವರು ಇತ್ತ ಓಡುತ್ತಿದ್ದಂತೆ ಅಲ್ಲಿ 4-6 ಕಲ್ಲುಗಳು ರಭಸದಿಂದ ಉರುಳಿ ಬರುತ್ತದೆ. ಹೆದರಿ ಕಂಗಾಲಾಗ್ತಾರೆ. ನೋಡ್ರಿ, ದೊಡ್ಡ ಮರ. ಇನ್ನೇನಪ್ಪ ಆ ಕಡೆ ನಾನು ತಪ್ಪಿಸ್ಕೊಳ್ಳೋಣ ಅಂತ ನೋಡೋ ಕಾಲಕ್ಕೆ ದೊಡ್ಡ ಮರ ಒಂದು ರಸ್ತೆ ಮೇಲೆ ಬಿದ್ದು ಬಿಡ್ತದೆ. ಆ ಕಡೆಯಿಂದ ಈ ಕಡೆಯಿಂದ ಪರ್ವತ ಶ್ರೇಣಿಯಿಂದ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ರಭಸದಿಂದ ದಡ 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 ಉರುಳಿ ಬರ್ತಾ ಇವೆ. ಕಂಗಾಲಾಗಿಬಿಟ್ರು ಪೋರ್ಚುಗೀಸರು. ಆಗ ಧ್ವನಿ ಮುಂದುವರಿತಾ ಇದೆ, ನಿನ್ನ ಸುತ್ತ ನಾವೆಷ್ಟು ಮಂದಿ ಇದ್ದೇವೆಂದು ಗೊತ್ತೇನು? ಮರದ ಮೇಲೆ ನೋಡು, ಬೆನ್ನ ಹಿಂದೆ ನೋಡು, ಎದುರು ನೋಡು, ದೂರ ಮುಂದೆ ನೋಡು. ಈಗಲೇ ನಿಮ್ಮ 200ಕ್ಕೂ ಹೆಚ್ಚು ಯೋಧರು ನಮ್ಮ ವಶದಲ್ಲಿದ್ದಾರೆ. ವಿ ಹ್ಯಾವ್ ಅರೆಸ್ಟೆಡ್ ದೆಮ್. ಆದರೆ ಒಬ್ಬರೂ ಸತ್ತಿಲ್ಲ. ನಾವು ನಿಮ್ಮಂತೆ ಕೊಲೆಗಡಕರಲ್ಲ, ಶಾಂತಿ ಪ್ರಿಯರು. ಎಂಥ ಮಾತಿದೆ ನೋಡ್ರಿ. ಅಹಿಂಸೆಯೇ ನಮ್ಮ ಧರ್ಮ. ಈಗಲೂ ರಾಣಿಗೆ ಶರಣಾದೆವೆಂದು ಹೇಳಿದರೆ ನಿಮಗೆ ಅನ್ನ ನೀರು ಕೊಟ್ಟು ಗೌರವದಿಂದ ಹಿಂದೆ ಕಳುಹಿಸುತ್ತೇವೆ. ಆದರೆ ಒಂದು ಕರಾರು, ಇನ್ನು ಮುಂದೆ ಹೊನ್ನಾವರದ ದಿಕ್ಕಿಗೆ ತಲೆ ಇಟ್ಟು ಕೂಡ ಮಲಗಬಾರದು. ಇದರ ಅರ್ಥ ಭಾಳ ಚಂದ. ತಲೆ ಇಟ್ಟು ಮಲಗೋದು ಅಂದ್ರೇನು? ಅದ್ರ ಬಗ್ಗೆ ಯೋಚನೆ ಮಾಡೋದು. ಅಂದ್ರೆ ಆ ಕಡೆಗೆ ತಲೆ ಇಟ್ಟು ಮಲ್ಕೊಂಡ್ರೆ ಆ ಹೊನ್ನಾವರದ ಕನಸುಗಳು ತಲೆಯೊಳಗೆ, ಯೋಚನೆಗಳು ತಲೆಯೊಳಗೆ ಬರ್ತವೆ. ಅದಕ್ಕೆ ಅದರ ಬಗ್ಗೆ ಚಿಂತಿಸಬಾರದು, ಯೋಚಿಸಬಾರದು ಅಂತಂದಂಗೆ ಅಷ್ಟೇ. ನಮ್ಮ ಸುತ್ತಮುತ್ತ ಎಷ್ಟು ಮಂದಿ ಇದ್ದೇವೆ? ಮ್ಯಾಲಿದ್ದೇವೆ, ಮುಂದಿದ್ದೇವೆ, ಹಿಂದಿದ್ದೇವೆ, ಎಡಪಕ್ಕಕ್ಕೆ ಬಲಪಕ್ಕಕ್ಕೆ ನೋಡು. ನಿಮ್ಮ ಸೈನಿಕರು 200 ಸೈನಿಕರನ್ನು ನಾವು ಬಂಧಿಸಿ ಹಿಡಿದಿದ್ದೇವೆ. ಆದರೆ ಒಬ್ಬರನ್ನು ಸಾಯಿಸಿಲ್ಲ, ಕೊಲ್ಲಿಲ್ಲ ನಾವು. ಯಾಕಂತ ನಾವು ಕೊಲೆಗಡಕರಲ್ಲ, ಯುದ್ಧ ಪ್ರಿಯರಲ್ಲ, ನಾವು ಶಾಂತಿ ಪ್ರಿಯರಿದ್ದೇವೆ. ನಾವು ಅಹಿಂಸೆಯೇ ನಮ್ಮ ನಿಜವಾದಂತಹ ಧರ್ಮ. ನೋಡ್ರಪ್ಪ, ನಮ್ಮ ಭಾರತ ದೇಶದ ತಳಹದಿ ಇರುವುದೇ ಇಲ್ಲೇ. ಬೇಕಾದಷ್ಟು ಶೌರ್ಯ ಇದೆ ನೋಡ್ರಿ. ಬ್ರಿಟಿಷರ ವಿರುದ್ಧ ಯಾರೆಲ್ಲ ಹೋರಾಟ ಮಾಡಿದ್ರು ಕೂಡ ಗಾಂಧೀಜಿಯವರ ಕೋಲು, ಅದೇನು ಗನ್ ಅಲ್ಲ,
ಬಂದೂಕಲ್ಲ, ಪಿಸ್ತೂಲ್ ಅಲ್ಲ, ಕೋಲು, ಒಣ ಕೋಲು ಅವರನ್ನು ಓಡಿಸಾಕ್ತದೆ. ಇದರ ಅರ್ಥ ಆ ಶಾಂತಿ ಅಂತಕ್ಕಂಥ ಮಂತ್ರ, ಆ ಕೋಲು ಅದೊಂದು ರಿಪ್ರೆಸೆಂಟೇಷನ್, ಶಾಂತಿಯ ರಿಪ್ರೆಸೆಂಟೇಷನ್ ಆಗಿರ್ತದೆ. ಇದು ಅಹಿಂಸಾ ತತ್ವ ಬುದ್ಧನಿಂದ ನಮಗೆ ಬಂದಿದೆ. ಆ ಅಹಿಂಸೆ ಕಾಲ ಕಾಲದಿಂದ ಬಳವಳಿಯಾಗಿ ಬಂದಿದೆ. ಅದು ನಮ್ಮ ಧರ್ಮ ಅಹಿಂಸೆ. ಈಗ ನೀವು ಶರಣಾದೇವು ಅಂತ ಹೇಳಿದ್ರೆ ಈಗಲೂ ಕೂಡ ನಿಮಗೆ ನಾವು ಬಿಟ್ಟು ಕೊಡ್ತೇವೆ, ಉಣ್ಣುವುದಕ್ಕೆ ಅನ್ನ, ಕುಡಿಯುವುದಕ್ಕೆ ನೀರು ಕೊಟ್ಟು. ಆದರೆ ಕಂಡೀಷನ್, ನೀವು ಹೊನ್ನಾವರದ ಕಡೆಗೆ ತಲೆ ಇಟ್ಟು ಕೂಡ ಮಲಗಬಾರದು, ಅಂದ್ರೆ ಅದರ ಬಗ್ಗೆ ಯೋಚನೆ ಮಾಡಬಾರದು. ಅಟಾಯ್ಡೆ, ಮೆಂಜಿಸ್, ಡಿಸಿಲ್ವಾ ಎಲ್ಲರೂ ಒಟ್ಟಾಗಿ ಮಾತಾಡ್ಕೊಳ್ತಾರೆ. ಅಟಾಯ್ಡೆ ಹೆದರಿ ಕಂಗೆಟ್ಟಿದ್ದಾನೆ, ಸೊಂಡಿಲೊಳಗೆ ಇರುವೆ ಹೊಕ್ಕ ಆನೆಯಂತೆ ಚದಪಡಿಸುತ್ತಿದ್ದಾನೆ. ಬಹಳ ಚಂದ ಎಕ್ಸಾಂಪಲ್ ಇದೆ. ಆನೆ ಮಹಾಬಲಶಾಲಿ ಪ್ರಾಣಿ. ಆ ಬಲಶಾಲಿ ಪ್ರಾಣಿ ಕೆಲವೊಂದು ಸಲ ಮದ ಬಂತು ಅಂತಂದ್ರೆ ಸಿಂಹವನ್ನು ಕೂಡ ತುಳಿದು ಹೊಸಕ್ಕೆ ಹಾಕ್ತು ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಸಲ ಒಂದು ಪುಟ್ಟ ಇರುವೆ ಅದಕ್ಕೆ ಸೋಲಿಸ್ತದೆ. ಯಾಕೆ ಅಂತಂದ್ರೆ ಅದರ ಮೂಗಿನೊಳಗೆ, ಸೊಂಡಿಲಿನೊಳಗೆ ಒಂದು ಇರುವೆ ಸೇರ್ತು ಅಂತಂದ್ರೆ ಅದಕ್ಕೆ ಅಸಾಧ್ಯ ಚಡಪಡಿಕೆ ಉಂಟಾಗ್ತದೆ. ಹೌದಲ್ಲ? ಕಲ್ಪಿಸ್ಕೊಳ್ರಿ, ಯೋಚನೆ ಮಾಡಿಕೊಳ್ಳ್ರಿ. ಇಲ್ಲಿ ಅಟಾಯ್ಡಿಯ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ, ಸೊಂಡಿಲಿನೊಳಗೆ, ಆನೆಯ ಸೊಂಡಿಲಿನೊಳಗೆ ಇರುವೆ ಹೊಕ್ಕಾಗದ ಹೆಂಗೆ ಚಡಪಡಿಸ್ತದ, ಒದ್ದಾಡ್ತ ನೋಡ್ರಿ, ಹೆಂಗೆ ನಾನು ಬದುಕಲಿ ಅಂತೇಳಿ ಹಾಂಗಾಗಿಬಿಟ್ಟದ. ಆಗ ಡಿಸಿಲ್ವಾ ಹೇಳ್ತಾನೆ, ಸರಿ, ಶರಣಾಗಿದ್ದೇವೆ, ದಯವಿಟ್ಟು ನಮಗೆ ದ್ರೋಹ ಮಾಡಿದ ರೊಜಾರಿಯೋನನ್ನು ಒಪ್ಪಿಸಿ. ನೋಡ್ರಿ, ಇಷ್ಟಾದ್ರೂ ಎಷ್ಟು ಇದು ನಾವು ಶರಣಾಗಿದ್ದೇವೆ, ಒಪ್ಕೊಂಡೇವೆ, ಅಟ್ಲೀಸ್ಟ್ ನಾವೇನು ಮಾಡಂಗಿಲ್ಲ, ಬಟ್ ರೊಜಾರಿಯೋನನ್ನು ನಮಗೆ ಕೊಡಿ. ಆಗ ಧ್ವನಿ ಬರ್ತದ, ಮತ್ತೆ ಬುದ್ಧಿವಂತಿಕೆಯ ಪ್ರದರ್ಶನ. ಮೂರ್ಖ, ಆತ ನಮ್ಮ ನೆಲದ ಜೀವ, ಕಾರುಣ್ಯ ನಮ್ಮ ಧರ್ಮ. ನಿಮ್ಮನ್ನು ನಂಬಿ ಅವನನ್ನು ನಿಮಗೊಪ್ಪಿಸಿದರೆ ನೀವು ಅವನನ್ನು ಉಳಿಸುವಿರೇನು? ತಲೆ ಹರಟೆ ಬೇಡ. ನೋಡ್ರಿ, ಮತ್ತೆ ಇಲ್ಲಿನೂ ನಿಮ್ಮ ಬುದ್ಧಿವಂತಿಕೆ, ಮೂರ್ಖತನ, ವಂಚನೆ ಪ್ರದರ್ಶನ ಮಾಡಬೇಡ್ರಿ. ಲೋ ಮುಚ್ಚ, ಆತ ಏನಂತ ತಿಳ್ಕೊಂಡಿದ್ದೀರಿ? ರೊಜಾರಿಯೋ ಈ ನೆಲದ ಜೀವ ಇದ್ದಂಗ. ಆ ಜೀವ, ಈ ಕಾರುಣ್ಯ ನಮ್ಮ ಧರ್ಮ. ಆ ಜೀವನ ರಕ್ಷಿಸುವುದು, ಅದಕ್ಕೆ ಕರುಣೆ ನೀಡುವುದು ನಮ್ಮ ಧರ್ಮ. ನಿಮ್ಮನ್ನು ನಂಬಿ ಓಕೆ ಹೋಗ್ಲಪ್ಪ ಅಂಥೇಳಿ ಪಾಪ ಪೋರ್ಚುಗೀಸರು ಬೇಡ್ತಾ ಇದ್ದಾರೆ, ಇದೊಂದು ಒಪ್ಪಿಕೊಳ್ಳೋಣ ಅಂತೇಳಿ ಅವನನ್ನು ಕೊಟ್ಟರೆ ನೀವು ಅವನಿಗೆ ಉಳಿಸ್ತೀರಿ? ನೀವು ತಲೆ ಹರಟೆ ಬೇಡ. ಮರು ಮಾತನಾಡದೆ ತಲೆ ತಗ್ಗಿಸಿ ಹಿಂದಿರುಗಿದರೆ ಸರಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧಿಸಿ ಕಾನೂರು ಕೋಟೆಯ ಸೆರೆಮನೆಗೆ ದೂಡುತ್ತೇವೆ. ಏನು ಹೇಳ್ತೀರಿ? ಇಲ್ಲಿಂದ ಹಿಂದಿರುಗಿ ಹೋಗ್ರಿ. ಇಷ್ಟಾದದ್ದು ಭಾಳ ದೊಡ್ಡದು. ಇಲ್ಲಿಂದ ಹಿಂದಿರುಗಿ ಹೋಗ್ರಿ ನೀವು. ಇಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಕೂಡ ಬಂಧಿಸ್ತೇವೆ, ಕಾನೂರು ಕೋಟೆಯ ಸೆರೆಮನೆಯೊಳಗೆ ಹಾಕ್ತೇವೆ ಅಂತೇಳಿ ಆ ಧ್ವನಿ ಬಂದಾಗ ಮೆಂಜಿಸ್ ಹೇಳ್ತಾನೆ, ಬೇಡ ಬೇಡ ಬೇಡ, ಹಿಂದಿರುಗುತ್ತೇವೆ. ಆಗ ಧ್ವನಿ, ಮತ್ತೆ ನೀಚ ಕಾರ್ಯಕ್ಕೆ ಮುಂದಡಿ ಇಟ್ಟರೆ ತಲೆ ತೆಗೆಯುತ್ತೇವೆ. ನಾವು ಶಾಂತಿ ಪ್ರಿಯರೂ ಹೌದು, ಪ್ರಸಂಗ ಬಂದರೆ ಯುದ್ಧ ಪ್ರಿಯರೂ ಹೌದು. ನೀವೇನಾದರೂ ಕೆಟ್ಟ ಕೆಲಸಕ್ಕೆ ಮತ್ತೇನೋ ಒಂದು ವಂಚನೆ ಆರಂಭಿಸಿದ್ರೆ ತಲೆ ಕತ್ತರಿಸಿ ಹಾಕ್ತೇವೆ. ಒಂದಡಿಯು ಇಡಬಾರದು. ಜೋಕೆ. ಆಗ ಸುತ್ತ 18 ಜನರು ಬಂದು ನೀರು, ಆಹಾರ ತರುತ್ತಾರೆ. ಇವರನ್ನು ಕುಳ್ಳಿರಿಸಿ ನೀರು ಕೊಡ್ತಾರೆ, ನಂತರ ಊಟ ಕೊಡ್ತಾರೆ. ನೋಡ್ರಿ, ನಮ್ಮ ದೇಶದ ಹೆಂಗಿದೆ ಅಲ್ಲ ಇದು. ವೈರಿಗಳಿಗೂ ಕುಳ್ಳಿರಿಸಿ ಊಟ ನೀರು ಕೊಡ್ತಕ್ಕಂಥದ್ದು. ಅವರಿಗೆ ಕುಳ್ಳಿರಿಸಿ ಪಾಪ ಆಯಾಸಪಟ್ಟಿದ್ರು ಅಂತ ತಿಳ್ಕೊಂಡು ವೈರಿಗಳಿದ್ರು ಕೂಡ. ಒಂದು ವೇಳೆ ರಿವರ್ಸ್ ಆಗಿ ಯೋಚನೆ ಮಾಡ್ರಿ, ಇದೇ ಸ್ಥಿತಿಯಲ್ಲಿ ಪೋರ್ಚುಗೀಸರಿದ್ರೆ ಆ ಪೋರ್ಚುಗೀಸರ ಸ್ಥಳದಲ್ಲಿ ನಮ್ಮವರಿದ್ರೆ ಏನಾಗುತ್ತಿತ್ತು? ಹೌದು. ಈ ಪ್ರಕಾರವಾಗಿ ಅಲ್ಲಿ ಎಲ್ಲ ನೋಡ್ತಾ ನೋಡ್ತಾ ಕಾಳು ಮೆಣಸಿನ ರಾಣಿ
ಚೆನ್ನಭೈರಾದೇವಿಗೆ ಜಯವಾಗಲಿ ಜಯವಾಗಲಿ ಅಂಥೇಳಿ ಜಯಘೋಷ ಹಾಕುತ್ತಾ ಇಡೀ ಅರಣ್ಯವನ್ನೇ ಪ್ರತಿಧ್ವನಿಸುವಂತೆ ಅಲ್ಲಿ ಮಾಡ್ತಾರೆ. ಅಂದರೆ ಎಲ್ಲರೂ ಸಂತುಷ್ಟರಾಗಿ ಪೋರ್ಚುಗೀಸರಿಗೆ ಹೊಟ್ಟೆ ತುಂಬ ಸೋಲನ್ನು ಉಣಿಸುತ್ತಾರೆ, ಆಹಾರವನ್ನು ಉಣಿಸುತ್ತಾರೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರುತ್ತೆ. ಇದು ಸತ್ಯ ಘಟನೆ ಮಕ್ಕಳೇ, ಇದು ಕಥೆಯಲ್ಲ, ನಾಟಕ ರೂಪದಲ್ಲಿರುವ ನಮ್ಮ ಚರಿತ್ರೆ, ನಮ್ಮ ಇತಿಹಾಸ. ನಮ್ಮ ದುರ್ದೈವ ಏನು ಅಂತಂದರೆ ಚೆನ್ನಭೈರಾದೇವಿಯನ್ನು ನಮ್ಮ ಇತಿಹಾಸಕಾರರು ಗುರುತಿಸಲಿಲ್ಲ. ಆದರೆ ನಾವು ಇವತ್ತು ಸುದೈವಿಗಳು ಕೊನೆ ಪಕ್ಷಕ್ಕೆ ಭಾಷಾ ಅಭ್ಯಾಸದಲ್ಲಿ, ಭಾಷಾ ಒಂದು ಗ್ರಂಥದಲ್ಲಿ, ಪುಸ್ತಕದಲ್ಲಿ, ಪಠ್ಯಪುಸ್ತಕದಲ್ಲಿ ಇದನ್ನು ಸೇರಿಸಿದ್ದಾರೆ. ಆ ಪುಸ್ತಕ ಸಮಿತಿಯವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಇಂಥ ಅದ್ಭುತವಾಗಿರ್ತಕ್ಕಂತಹ ನಾಟಕ ಕೃತಿ ನಮಗೆ ನೀಡಿರ್ತಕ್ಕಂತಹ ಡಾಕ್ಟರ್ ಗಜಾನನ ಶರ್ಮಾ ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕು. ಮಕ್ಕಳೇ, ಈ ಪಾಠದ ಪ್ರಶ್ನೋತ್ತರಗಳು ಕೂಡ ಲಭ್ಯವಿವೆ. ದಯವಿಟ್ಟು ಅದನ್ನು ನಾನು ಪ್ಲೇಲಿಸ್ಟ್ ಮಾಡಿದ್ದೇನೆ, ಅದರಲ್ಲಿ ನೀವು ನೋಡಿಕೊಂಡು ನೀವು ಆ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ನೀವು ನೋಡಿಕೊಳ್ಬೇಕು ಅಂತ ಹೇಳ್ತಾ ಭಾಳ ವಿಸ್ತೃತವಾದಂಥ ಪಾಠ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮಕ್ಕಳೇ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದು ವೇಳೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ ನಿಮಗೆ ವಿದಾಯ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.